ಈ ಜನವರಿ ತಿಂಗಳ 22ನೇ ತಾರೀಕಿಗೆ ಆತ ನಮ್ಮನ್ನು ತಂದು ಮುಟ್ಟಿಸಿದ ಇದು ಆತನ ಕೃಪೆಯಾಗಿದೆ ಪ್ರಿಯರೇ. ನಾವು ಉಳಿದಿರುವುದು ಆತನ ಕೃಪೆಯಾಗಿದೆ. ನಾವು ಜೀವಿಸ್ತಿರುವುದು ಆತನ ಪ್ರೀತಿ ಕರುಣೆಯಿಂದ ಆಗಿದೆ. ಹಾಲೆಲೂಯಾ. ಎಷ್ಟೋ ಜನರು ಈ ಲೋಕದಲ್ಲಿ ಇಲ್ಲದೆ ಹೋದಾಗಲೂ ಆತನ ಕರುಣೆ, ಆತನ ಕೃಪೆ, ಆತನ ಪ್ರೀತಿ ನನ್ನ ಮೇಲೆ ನಿಮ್ಮೊಬ್ಬೊಬ್ಬರ ಮೇಲೆ ಇದ್ದದರಿಂದ ನಮ್ಮನ್ನು ಆತನು ಜೀವಿತದ ಸಂಖ್ಯೆ ಇರಿಸಿದ್ದಾನೆ. ಯಾವುದೋ ಒಂದು ಉದ್ದೇಶವನ್ನು ನಮ್ಮೊಬ್ಬರ ಜೀವಿತದಲ್ಲಿ ಆತನಿಟ್ಟಿದ್ದಾನೆ ಪ್ರಿಯರೇ. ಆತ ನಮ್ಮ ಜೀವಿತದಲ್ಲಿ ಇಟ್ಟಂತ ಉದ್ದೇಶವನ್ನು ನೆರವೇರಿಸುವಂತೆ ನಾವು ಆತನ ಚಿತ್ತಕ್ಕನುಸಾರವಾಗಿ ನಾವು ನಡೆಯಬೇಕಾಗಿದೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ಸಹ ಪ್ರೀತಿಪೂರ್ವಕವಾಗಿ ಇವತ್ತಿನ ಸ್ತುತಿ ಆರಾಧನೆಗೆ ಸ್ವಾಗತಿಸ್ತೇನೆ. ಹಾಗೆ ಪ್ರಿಯ ವೀಕ್ಷಕರನ್ನು ಸಹ ಸ್ವಾಗತಿಸ್ತೇನೆ. ಪ್ರಿಯರೇ, ನೀವು ಇರುವಂತ ಸ್ಥಳದಲ್ಲಿ ದೇವರು ನಿಮ್ಮೊಂದಿಗಿದ್ದಾನೆ. ಆತನ ಪ್ರಸನ್ನತೆಯೋ ಆತನ ಮಹಿಮೆಯೋ ಅದು ನಿಮ್ಮನ್ನು ಆವರಿಸಿಕೊಂಡಿದೆ. ಹಾಲೆಲೂಯಾ. ಒಂದು ವೇಳೆ ಇಬ್ಬರಾಗಿರ್ಬೋದು, ಮೂವರಾಗಿರ್ಬೋದು, ಅದೇ ಕರ್ತನ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ, ಅಂದ್ರೆ ಯೇಸುವಿನ ಹೆಸರಿನಲ್ಲಿ ಯಾರು ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ಆತನು ಇರ್ತಾನೆ. ಹಾಲೆಲೂಯಾ. ಇನ್ನೊಂದು ವಚನ ಹೇಳ್ತದೆ, ನನ್ನ ಹೆಸರನ್ನೆತ್ತುವ ಯಾವ ಸ್ಥಳವಾದರೂ ಸರಿ, ಅದು ಯಾವುದೇ ಸ್ಥಳವಾಗಿರ್ಬೋದು, ಒಂದು ವೇಳೆ ನೀವು ಕೆಲಸ ಮಾಡುವ ಸ್ಥಳವಾಗಿರ್ಬೋದು, ಮನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನನ್ನ ಹೆಸರನ್ನೆತ್ತುವ ಯಾವ ಸ್ಥಳವಾದರೂ ಸರಿ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹಾಲೆಲೂಯಾ. ಅದೇ ಒಂದು ವಚನವನ್ನು ನಾವು ಓದಿಕೊಳ್ಳುವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ನಮಗೆಲ್ಲರಿಗೂ ಗೊತ್ತಿರುವಂತ ವಚನ. ರೋಮನ್ಸ್ ಚಾಪ್ಟರ್ 8 ವರ್ಸ್ 28. ಆ ವಚನ ಹೀಗೆ ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಾಲೆಲೂಯಾ. ಈ ವಚನ ನಾವೆಲ್ಲ ಒಟ್ಟಾಗಿ ಓದಿಕೊಳ್ಳುವ. ಇದಲ್ಲದೆ ಪ್ರಿಯ, ನಾವು ದೇವರ ಸಂಕಲ್ಪದ ಮೇರೆಗೆ ನಾವು ಪ್ರತಿಯೊಬ್ಬರು ಕರೆಯಲ್ಪಟ್ಟಿದ್ದೇವೆ. ನಾವು ನಮ್ಮಷ್ಟಕ್ಕೆ ಬರಲಿಲ್ಲ. ಹಾಲೆಲೂಯಾ. ನಾನು ಈಗಾಗಲೇ ಹೇಳಿದ, ದೇವರು ಒಂದೊಂದು ಉದ್ದೇಶದ ಮೇರೆಗೆ ನಮ್ಮನ್ನು ಒಬ್ಬೊಬ್ಬರನ್ನು ಒಂದೊಂದು ಸ್ಥಳದಲ್ಲಿ ಆತನು ಇಟ್ಟಿದ್ದಾನೆ. ಜ್ಞಾನೋಕ್ತಲ್ಲಿ ಹೇಳ್ತದೆ, ಆತನು ತಕ್ಕ ಗುರಿ ಇಟ್ಟು ನನ್ನನ್ನು ನಿಮ್ಮನ್ನು ಆತನು ಸೃಷ್ಟಿ ಮಾಡಿದನು ಪ್ರಿಯರೇ. ಈ ಲೋಕದಲ್ಲಿ ನಾವು ಆಕಸ್ಮಿಕರಾಗಿ ಬರಲಿಲ್ಲ. ಅದರಲ್ಲಿ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ನಾವು ಪ್ರತಿಯೊಬ್ಬರು ಯೇಸುವಿನ ನಾಮದ ರಕ್ಷಣೆ ಹೊಂದಿದವರೆಲ್ಲರೂ, ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದವರೆಲ್ಲರೂ ಯಾರಿಂದ ಕರೆಯಲ್ಪಟ್ಟರೋ ದೇವರ ಸಂಕಲ್ಪದ ಮೇರೆಗೆ ಆತನಿಂದ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಅದು ಮಾತ್ರವಲ್ಲದೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತ ನಮಗೆ ಒಂದು ಕೊಟ್ಟು ಆತನನ್ನು ಪ್ರೀತಿ ಮಾಡುವಂತ. ಸೊ ಆತನನ್ನು ಪ್ರೀತಿಸ್ತಾರೆ, ಯಾರೆಲ್ಲ ಪ್ರೀತಿಸ್ತಾರೋ ಅವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅದು ಅನುಕೂಲವಾಗಿ ಬರುತ್ತವೆ. ಹಾಲೆಲೂಯಾ. ಒಂದು ವೇಳೆ ಅನಾನುಕೂಲ ಪರಿಸ್ಥಿತಿ ಇರಬಹುದು, ಅಥವಾ ನಿಮ್ಮ ಒಂದು ಪರಿಸ್ಥಿತಿಗೆ, ನಿಮ್ಮ ಒಂದು ಆಲೋಚನೆಗೆ ವಿರುದ್ಧ ದಿಕ್ಕಿನಲ್ಲಿ ನಿಮ್ಮ ಪರಿಸ್ಥಿತಿಗಳು ಇರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಾ ಕಾರ್ಯಗಳು, ಒಂದು ಕಾರ್ಯ ಮಾತ್ರವಲ್ಲ, ಎಲ್ಲಾ ಕಾರ್ಯಗಳನ್ನು ಆತನು ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನ ಮಕ್ಕಳಿಗೋಸ್ಕರ ಆತನು ಎಲ್ಲವನ್ನು ಸಹ ಅನುಕೂಲವಾಗಿ ಮಾಡ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ ಪ್ರಿಯರೇ. ಹಾಲೆಲೂಯಾ. ಅದರಿಂದ ಇವತ್ತು ಪ್ರಿಯ ವೀಕ್ಷಕರು, ಒಂದು ವೇಳೆ ನಿಮ್ಮ ಪರಿಸ್ಥಿತಿಗಳು ಏನೇ ಇರಬಹುದು, ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮನ್ನು ಎಚ್ಚರಿಸ್ತದೆ. ಹಾಲೆಲೂಯಾ. ನಮ್ಮನ್ನು ಎನ್ಕರೇಜ್ ಮಾಡ್ತದೆ, ಅದು ನಮ್ಮನ್ನು ಎನ್ಕರೇಜ್ ಮಾಡ್ತದೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ತಂದೆ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಅದು ಹೇಳ್ತದೆ ನಮಗೆ ಈ ರೀತಿಯಾಗಿ ದೇವರು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ. ಒಂದು ವೇಳೆ ನಿಮ್ಮಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು, ನನಗೆ ಈ ಪರಿಸ್ಥಿತಿಯಿಂದ ಬಿಡುಗಡೆ ಇಲ್ಲವೋ, ಈ ಪರಿಸ್ಥಿತಿಯಿಂದ ನನ್ನನ್ನು ಬಿಡಿಸ್ಲಿಕ್ಕೆ ಯಾರು ಇಲ್ಲವೋ ಎಂಬುದಾಗಿ ಯೋಚಿಸಿರ್ಬೋದು, ಅಥವಾ ನಾನು ಆಲೋಚನೆ ಮಾಡುವ ರೀತಿಯಲ್ಲಿ ನನ್ನ ಪರಿಸ್ಥಿತಿಗಳು ಇಲ್ಲಲ್ಲ, ನಾನು ಎಷ್ಟು ಪ್ರಾರ್ಥನೆ ಮಾಡಿದಾಗ ನನ್ನ ಪರಿಸ್ಥಿತಿಗಳು ವಿಕೋಪ ರೀತಿಯಲ್ಲಿ ಹೋಗ್ತದೆ ಎಂಬುದಾಗಿ ನೀವು ಯೋಚಿಸ್ತಿರ್ಬೋದು. ಆದರೆ ದೇವರ ವಾಕ್ಯ ನಿಮ್ಮನ್ನು ಎನ್ಕರೇಜ್ ಮಾಡುವಂತ, ತನ್ನನ್ನು ಪ್ರೀತಿಸುವ ನನ್ನ ದೇವರನ್ನು, ನಮ್ಮ ಪರಲೋಕದ ತಂದೆಯನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲಾ ಕಾರ್ಯಗಳು, ಒಂದು ವೇಳೆ ಅದು ನಕಾರಾತ್ಮಕ ಸಂಗತಿ ಇರ್ಬೋದು, ರೋಗದ ಪರಿಸ್ಥಿತಿ ಇರ್ಬೋದು, ಸಾಲದ ಪರಿಸ್ಥಿತಿ ಇರ್ಬೋದು, ಕಷ್ಟದ ಕಣ್ಣೀರಿನ ಯಾವುದೇ ಪರಿಸ್ಥಿತಿಗಳಿರ್ಬೋದು, ಆದರೆ ದೇವರ ವಾಕ್ಯ ಎಲ್ಲಾ ಕಾರ್ಯಗಳು, ಒಂದು ಕಾರ್ಯ ಅಲ್ಲ, ಎಲ್ಲಾ ಕಾರ್ಯಗಳು ಅದು ನಿಮಗೆ ಅನುಕೂಲವಾಗಿದ್ದು ಮಾರ್ಪಡುವಂತದ್ದಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಅದರಿಂದ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲ ಸೇತು ನಿಂತು ಆತನ ನಾವು ಸ್ತುತಿಸುವ ಪ್ರಿಯರೇ. ಪರಲೋಕದ ತಂದೆ ನಾವು ಆರಾಧಿಸುವ, ಆತ ನಮ್ಮ ಎಲ್ಲ ಸ್ತುತಿಗೂ, ಎಲ್ಲ ಸ್ತೋತ್ರಕ್ಕೂ, ಎಲ್ಲ ಮಾನಕ್ಕೂ, ಮಹಿಮೆಗೂ, ಪ್ರಭಾವಕ್ಕೂ ಆತನು ಯೋಗ್ಯನಾಗಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಒಂದು ವೇಳೆ ನೀವು ದುಃಖದ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಇವತ್ತು ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದುಃಖವು ಹೋಗಿ ನಿಮಗೆ ಆನಂದ ಬರುವುದು. ಸಂಜೆಗೆ ದುಃಖವೆಂಬುದು ಬಂದರೂ ಮುಂಜಾನೆ ಹರ್ಷಧ್ವನಿ ಬರೆಯುವುದು. ಹಾಲೆಲೂಯಾ. ಪ್ರಿಯರೇ, ನಿಮ್ಮ ಪರಿಸ್ಥಿತಿಗಳು ಇದ್ದಾಗಿ ಇರುವುದೇ ಇಲ್ಲ. ಯು ವಿಲ್ ನೆವರ್ ಬಿ ದ ಸೇಮ್.
ದೇವರು ನಿಮ್ಮನ್ನು ಬಿಡುಗಡೆಗೊಳಿಸುವ ರೀತಿ, ದೇವರು ನಿಮ್ಮನ್ನು ಆ ಕಷ್ಟಗಳಿಂದ ಪಾರು ಮಾಡುವ ರೀತಿಯನ್ನು ನೀವು ನೋಡಿ ಪರಲೋಕದ ತಂದೆ ನೀವು ಕೊಂಡಾಡುವರಾಗಿದೆ. ಹಾಲೆಲೂಯಾ, ಥ್ಯಾಂಕ್ ಯು ಫಾದರ್. ಅದನ್ನು ನಾವು ಸಂತೋಷಕ್ಕೆ ಹಾಡಿಕೊಳ್ಳುವ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವದು ಮರೆಯಾಗುವುದು. ಹಾಲೆಲೂಯಾ. ಅದರಿಂದ ಯಾವ ವಿಷಯದಲ್ಲಿ ಸಹ ದೇವರ ಆತ್ಮನು ಹೇಳ್ತಿದ್ದಾನೆ, ನೀವು ಕಳವಳ ಪಡಬೇಡ್ರಿ, ಗಲಿಬಿಲಿಗೊಳ್ಳಬೇಡ್ರಿ. ಯಾಕಂದ್ರೆ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಯಾವುದೇ ಗಲಿಬಿಲಿಗೆ ಆತನ ಕಾರಣನಲ್ಲ. ಗಲಿಬಿಲಿ ಬರುವುದಾದ್ರೆ ಅದು ದುಷ್ಟನಿಂದ. ಎಲ್ಲ ಗಲಿಬಿಲಿಗಳು ಯೇಸುವಿನ ನಾಮದಲ್ಲಿ ನಾವು ತಿರಸ್ಕರಿಸುವರಾಗಿದೆ. ಒಂದು ಕ್ಷಣ ನಮ್ಮ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳುವ. ತಂದೆ ಸ್ವಾಮಿ, ಈ ಮುಂಚಾನೆ ವೇಳೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಕರ್ತನ 22 ತಾರೀಕಿನ ಈ ವರ್ಷದಲ್ಲಿ ನೀ ನಮ್ಮನ್ನು ನಡೆಸಿದಿ, ಇಷ್ಟವರೆಗೆ ನಡೆಸಿದ ಬಿನೇಸರೆ ಇನ್ನು ಮುಂದೆ ನಡೆಸುವಾಗಲೇ ನಿನಗೆ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ನೀನನ್ನು ಆರಾಧಿಸುವಂತೆ, ನೀನನ್ನು ಸ್ತುತಿಸುವಂತೆ ಕರ್ತನೆ ನಮ್ಮ ನೀನು ಕರ್ಕೊಂಡು ಬಂದಿದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ತಂದೆಯಾದ ದೇವರೇ, ನಿನ್ನ ಮಹಿಮೆಯನ್ನು, ನಿನ್ನ ಪ್ರಸಿದ್ಧಿಯನ್ನು ಪ್ರತಿಯೊಬ್ಬರ ಅನುಭವಿಸಲೆಂದು ನಾವು ಪ್ರಾರ್ಥಿಸ್ತೇನಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೆ, ಇವರ ಸ್ಥಿತಿಗತಿಗಳು ಮಾರ್ಪಾಡಾಗಲಿ ತಂದೆ. ಕರ್ತನೆ, ಆರಾಧನಾ ಅಭಿಷೇಕದಿಂದ ಇವರ ತುಂಬಿಸಿ ನೀವು ನಡೆಸಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಕರ್ತನೆ. ಹೌದು, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಕರ್ತನೆ ಇವರು ಪ್ರತಿಯೊಬ್ಬರು ಸ್ವಾಮಿ ನಿನ್ನನ್ನು ಆರಾಧಿಸಲೆಂಬುದು ನಾನು ಪ್ರಾರ್ಥಿಸ್ತೇನಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಆರಾಧನೆಗೆ ವಿರುದ್ಧವಾಗಿ, ಓ ನಿನ್ನ ವಾಕ್ಯ ಸಂದೇಶಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡೋದೆಲ್ಲ ದುಷ್ಟನ ಕಾರ್ಯಗಳನ್ನು, ಕುತಂತ್ರ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತೇವೆ ಕರ್ತನೆ. ಈ ಸ್ಥಳದಲ್ಲಿ ಯೇಸುವೆ ರಕ್ಷಕನು, ಯೇಸುವೆ ಒಡೆಯನು, ಯೇಸುವೆ ಸತ್ಯ ದೇವರು ಎಂಬುದಕ್ಕೆ ನಾವು ಘೋಷಿಸುವುದಾಗಿದೆಯಪ್ಪ. ಥ್ಯಾಂಕ್ ಯು ಫಾದರ್. ಪರಿಶುದ್ಧಾತ್ಮನೇ, ನಿನ್ನ ಕಂಟ್ರೋಲಿಗೆ ನಮ್ಮನ್ನೆಲ್ಲರನ್ನು ಒಪ್ಪಿಸಿಕೊಡ್ತೇನೆ. ಯು ಲೀಡರ್ಸ್, ಯು ಗೈಡರ್ಸ್ ಲಾರ್ಡ್. ಹಾಲೆಲೂಯಾ. ಕರ್ತನೆ, ನಿನ್ನ ಆತ್ಮನ ಬಲದಿಂದ, ಆತ್ಮನ ಅಭಿಷೇಕದಿಂದ ನಿಮ್ಮನ್ನು ನಡೆಸು ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನ್ನ ಸಾಮರ್ಥ್ಯವನ್ನು ನಾವು ಆತುಕೊಂಡಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ ಕರ್ತನೆ, ಓ ನಿನ್ನ ಆತ್ಮನಿಂದಲೇ ನೀನು ನಮ್ಮನ್ನು ನಡೆಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೆ, ಇವತ್ತು ಯಾರೆಲ್ಲ ಸ್ವಾಮಿ ಈ ಸ್ಥಳಕ್ಕೆ ಬಂದಿದ್ದಾರೋ ಕರ್ತನೆ, ಅವರು ಬಂದಂತ ಕರ್ತನ ರೀತಿಯಲ್ಲಿ ಅವರು ಹಿಂತಿರುಗಿ ಹೋಗುವುದಿಲ್ಲಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನ್ನ ಬಳಿಗೆ ಬರೋರನ್ನು ನೀನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ನಿನ್ನ ನಿರೀಕ್ಷಿಸಿದವರಿಗೆ ನೀನು ಎಂದಿಗೂ ಆಶಾಭಂಗ ಪಡಿಸುವುದಿಲ್ಲ ಎಂಬುದನ್ನು ವಚನ ಹೇಳ್ತದೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನಗೆ ಸ್ತೋತ್ರಪ್ಪ. ತಂದೆ, ನಿನಗೆ ಸ್ತೋತ್ರ ಮಾಡ್ತೇನೆ. ಅವರು ನಿನ್ನ ಬಳಿಗೆ ಬಂದಿದ್ದಾರೆ, ಅವರು ನಿನ್ನಿಂದ ಪ್ರತಿಫಲವನ್ನು ಹೊಂದಿ ಹೋಗುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲದರಲ್ಲಿ ಸ್ತುತಿ ಸ್ತೋತ್ರ ಮಹಿಮೆಗೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೀನಿ. ಆಮೆನ್, ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನಾವು ಬಹಳ ಪ್ರಿಯರೇ, ನಿಮ್ಮ ದುಃಖ ಸಂತೋಷವಾಗುವುದರಿಂದ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಾವು ಇದನ್ನು ಅನುಭವಿಸಿ ಆಡುವ. ಥ್ಯಾಂಕ್ ಯು ಲಾರ್ಡ್. Never
ಆಗಿದ್ದಾಗ, ನಾವು ಆತನಿಗೆ ವೈರಿಗಳಾಗಿದ್ದಾಗ ಕರ್ತನು ನನ್ನ ಮೇಲೆ ನಿನ್ನ ಮೇಲೆ ಪ್ರೀತಿ ಇಟ್ಟು ಆತನು ಯಥಾರ್ಥವಾಗಿ ಇದ್ದ ಸ್ಥಿತಿಯಲ್ಲಿ ನನ್ನನ್ನು ನಿನ್ನನ್ನು ಆತನು ಪ್ರೀತಿ ಮಾಡಿದ್ದಾನೆ. ಶಂಕರಿಯಲ್ಲ ಅದನ್ನು ನಾವು ಸಂತೋಷ ಆಡುವ. ನನ್ನ ದೇವರೇ, ನನ್ನ ಯೇಸುವೆ, ನಾನು ನಿನ್ನನ್ನೇ ಕೊಂಡಾಡುವೆ. ಹಲ್ಲೆಲೂಯಾ. ಯಾಕೆ? ಪಾಪಿಯಾದ ನನ್ನನ್ನು ನಿನ್ನನ್ನು ರಕ್ಷಿಸಿದ ಆತನನ್ನು ನಾವು ಸ್ತುತಿಸುವ. ಥ್ಯಾಂಕ್ ಯು ಫಾದರ್. ನಮಗೆ ಅಪ್ಪ ತಂದೆ ಎಂದು ಕರೆಯುವಂತ ಮಗನ ಆತ್ಮನು ನನಗೆ ನಿನಗೆ ಆತನ ಅನುಗ್ರಹಿಸಿದ್ದಾನೆ ಪ್ರಿಯರೇ. ನನ್ನನ್ನು ನಿನ್ನನ್ನು ಆತನ ಅಭಿಷೇಕಿಸಿದ್ದಾನೆ. ಥ್ಯಾಂಕ್ ಯು ಫಾದರ್. ದಿನವೂ ತನ್ನ ಅಂಗೈಯಲ್ಲಿ ನಾವು ಚಿತ್ರಿಸಿಕೊಂಡು ದಿನವೂ ನಮ್ಮನ್ನು ಪ್ರೀತಿ ಮಾಡುವ ಆತನಾಗಿದ್ದಾನೆ. Hallelujah. Thank you, Father. We praise you, Master. Worship you, Jesus.
ಇನ್ನು ಮುಂದೆ ಆತನು ನಿನ್ನನ್ನು ನಡೆಸುವಾತನಾಗಿದ್ದಾನೆ. ಹಾಲೆಲೂಯ. ಯಾವ ವಿಷಯದಲ್ಲಿ ಸಹ ನೀನು ಚಿಂತೆ ಮಾಡಬೇಡ. ಹಾಲೆಲೂಯ. ನಿನಗೆ ದೇವರೇ ಆಧಾರವಾಗಿದ್ದಾನೆ. ಹಾಲೆಲೂಯ. ಥ್ಯಾಂಕ್ ಯು ಫಾದರ್. ಅಂದು ಎಲಿಯನನ್ನು ಪೋಷಿಸಿದಂತ ಅದೇ ದೇವರು ಇವತ್ತು ನಿನ್ನನ್ನು ಪೋಷಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ಹಾಲೆಲೂಯ. ತಂದೆ ನಿನಗೆ ಸ್ತೋತ್ರ. ಆತ್ಮ ಸ್ವರೂಪನೇ ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ನೀನು ಮಹಿಮೆಯ ರಸಮಾಗಿದೆ. ನೀನು ಕತ್ತಲಲ್ಲಿ ಬೆಳಕಾಗಿದೆ ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ನೀನು ವಾಸ ಮಾಡುವಂತ ಕರ್ತನಾಗಿದೆಯಪ್ಪ. ನೀನು ಏಕಾಧಿಪತಿಯಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ ನಾವು ನಿನ್ನನ್ನು ಆರಾಧಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. Glorify your master. ಆತನ ಸರ್ವೋತ್ತಮ ಅನುಭವ ನೋಡಿದ ವಾಕ್ಯ
ಮಾಡುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೇ, ನಿನ್ನ ಸಂಕಲ್ಪದ ಮೇರೆಗೆ ನೀ ನಮ್ಮನ್ನು ಕರೆದಿದ್ದೀ ಸ್ವಾಮಿ. ಓ, ತನ್ನನ್ನು ಪ್ರೀತಿಸುವ ರೈತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ನೀನು ನಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಓ, ಅನಾನುಕೂಲವಾದ ಪರಿಸ್ಥಿತಿಗಳು, ಪ್ರತಿಕೂಲವಾದ ಪರಿಸ್ಥಿತಿಯಲ್ಲಿ ಸ್ವಾಮಿ ಎಲ್ಲಾ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೀನು ಒಳ್ಳೆಯದಾಗಿ ಮಾಡುವುದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಫಾದರ್. ನಿನಗೆ ಸ್ತೋತ್ರ
ಆದಿಕಾಂಡ 17, 15ರಿಂದ 18. ಹೌದು. ದೇವರು ಅಬ್ರಹಾಮನಿಗೆ, ನೀನು ಇನ್ನು ನಿನ್ನ ಪತ್ನಿಯನ್ನು ಸಾರೈಯೆಂದು ಕರೆಯದೆ, ಅದೇ ಸಾರೈಯೆಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನ ಅಡ್ಡ ಬಿದ್ದು ನಕ್ಕು, 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಇಷ್ಮಾಯೇಲ್ ಇದ್ದನಲ್ಲ ನಾವು ಹೇಳುವಾಗ ಅಬ್ರಹಾಮ ನಕ್ಕಂತೆ ಇಂದ ಅಬ್ರಹಾಮನ ಪರಿಸ್ಥಿತಿ ಅವನಿಗೆ ಅವನ ಹೆಂಡತಿಯ ಪರಿಸ್ಥಿತಿ ಬಗ್ಗೆ ಗೊತ್ತು. ಈಗ ಪರಿಸ್ಥಿತಿ ಅಂದರೆ ಬ್ಯಾರನ್ ಅಂದರೆ ಇನ್ನು ಚಾನ್ಸೇ ಇಲ್ಲ. ಒಂದು ಹೆಂಗಸಿಗೆ ಅದ್ರ ತಿಂಗಳಿಂದ ಮುಂದೆ ಬಂದೇ ಬಾಗಿದ್ರೆ ಅಂದರೆ ಇನ್ನು ಚಾನ್ಸ್ ಇಲ್ಲ ಅಂತ ಪರಿಸ್ಥಿತಿ. ಅಂದರೆ ಅವಳ ಜೀವನದಲ್ಲಿ ಆದರೆ ಅವಳು ನಕ್ಕಲಂತೆ. ಯಾರಿಗೆ ಸಾಕ್ತದೆ? ಯಾಕಂದರೆ ಆ ಸಮಯದಲ್ಲಿ ಧರ್ಮಶಾಸ್ತ್ರ ಇರಲಿಲ್ಲ. ಧರ್ಮಶಾಸ್ತ್ರ ಕೊಟ್ಟದ್ದು, ಲಾ ಕೊಟ್ಟದ್ದು ಮೋಸೆ ಕಾಲದಿಂದ. ಇವರಿಗೆ ನಂಬಿಕೆ ಬರಬೇಕಾದ್ರೆ ಏನಿಲ್ಲ. ಆದರೆ ಸಹ ಅವರು ದೇವರ ಅವ್ರು ನಕ್ಕಂತೆ ಆಗ್ಬೋದಾ ಅಂದರೆ, ನಾನೊಂದು ಹೇಳಿದಲ್ಲ, ಒಂದು ಹೆಂಗಸಿಗೆ 7 ವರ್ಷ 3 ತಿಂಗಳೆಲ್ಲ ದೇವರು ನನಗೆ ಹೇಳುವಾಗ, ನಿನಗೆ ನೆಕ್ಸ್ಟ್ ತಿಂಗಳಲ್ಲಿ ಮಗು ಅಂತ ಹೇಳುವಾಗ ಅವಳು ಸಹ ಅದೇ ಸ್ಮೈಲ್ ಕೊಟ್ಟಿದ್ಲು. ಅಂದರೆ ಆಗ್ತದೆ ಅಂದರೆ ಆ ಸ್ಮೈಲಲ್ಲಿ ಕೋಪಸ ಇಲ್ಲ, ಮಸರಸ ಇಲ್ಲ, ಏನು ಹೇಳುದು ನಗಾಡ್ತಾರೆ. ಅದೇ ರೀತಿ ನಾವು ನೋಡುವಾಗ ಅಬ್ರಹಾಮ ನಕ್ಕಂತೆ. ನಾವು ನೋಡುವಾಗ 18ರಲ್ಲಿ 9ರಿಂದ 12 ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನ ಅಗು ಗೂಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗೂಡಾರದ ಬಾಗಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂಥ ಮುದುಕಿಗೆ ಭೋಗವಾದೀತೇ, ನನ್ನ ನೋಡಿ, ಅವರಿಗೆ ಸಹ ಗೊತ್ತುಂಟಲ್ಲ, ಗಂಡನಿಗೆ ಸಹ ಗೊತ್ತುಂಟು ಪರಿಸ್ಥಿತಿ ಅಂತ ಅಂತ, ಹೆಂಡತಿಗೆ ಸಹ ಗೊತ್ತುಂಟು ಗಂಡನಿಗೆ ಇಂಥ ಪರಿಸ್ಥಿತಿ. ಈಗ ಎಂತ ಕೇಳ್ತಿದ್ದಾರೆ ಅವ್ರು? ಖಾಲಿ ಮಗುವನ್ನು ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ಲ? ಬೇರೆ ಕೇಳ್ತಿರ್ಲಿಲ್ಲ. ಅಂದರೆ ದೇವರು ಕೊಡುವಾಗ ಅದಕ್ಕೆ ಮೊದಲು ರಾಜ್ಯಕ್ಕಾಗಿ, ನೀತಿಗಾಗಿ ತವ ಕಬಡ್ಡಿ ಹೇಳಿದರೆ ಎಲ್ಲವನ್ನು ಒದಗಿಸ್ತಾ ಹೇಳಿದಾರಲ್ಲ. ಅವ್ರು ಹೇಳಿದ್ರು ಖಾಲಿ ನಮಗೆ ಮಕ್ಕಳು ಬೇಕು, ಮಗು ಬೇಕು ಅಂತ. ನಾವು ಅದನ್ನೇ ನೋಡುವ. ಆದಿಕಾಂಡ 20ರಿಂದ ಹೋಗಿದ್ದು, 21ರಿಂದ 3. ಅಬ್ರಹಾಮನ ಅಲ್ಲಿಂದ ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರಿನಲ್ಲಿ ಇದ್ದನು. ಅವನು ತನ್ನ ಹೆಂಡತಿಯಾದ ಸಾರಳನ್ನು ತಂಗಿ ಎಂದು ಹೇಳಿದನಾದ್ದರಿಂದ ಗೆರಾರಿನ ಅರಸನಾದ ಅಬಿಮೆಲೇಕನು ಕರೆ ಕಳುಹಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ನೋಡಿ, ಆ ಗೆರಾರಿನ ರಾಜ ಅಂದರೆ ಪ್ಯಾಲಿಸ್ತೀನಿ. ಗೆರಾರಿನ ಅಂದರೆ ನಾವು ಈಜಿಪ್ಟ್ಗೆ ಅಂದರೆ ಆಫ್ರಿಕಾ ಎಂಟರ್ ಆಗಬೇಕಾದ್ರೆ ಲಾಸ್ಟ್ ದೇಶ ಪ್ಯಾಲಿಸ್ತೀನಿ. ನೀವು ಗೊತ್ತುಂಟ, ಸೌದಿ 3 ದೇಶಗಳಿಗೆ, 3 ಖಂಡಗಳಿಗೆ ಲಾಸ್ಟ್ ಖಂಡ. ಸೌದಿಯಿಂದ ಒಂದು ಸೈಡ್ ಏಷ್ಯಾ ಸ್ಟಾರ್ಟ್ ಆಗ್ತದೆ, ಒಂದು ಸೈಡಿಂದ ಆಫ್ರಿಕಾ ಸ್ಟಾರ್ಟ್ ಆಗ್ತದೆ, ಒಂದು ಸೈಡಿಂದ ಯುರೋಪ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಸೌದಿ 3 ಖಂಡಗಳಿಗೆ ಲಾಸ್ಟ್ ಖಂಡ. ಅಂದರೆ ಇದರಿಂದ ಸ್ಟಾರ್ಟ್ ಆಗೋದು ಡಿಫ್ರೆಂಟ್ ಖಂಡ. ನಾನು ನೋಡುವಾಗ ಅವರಿಂದ ಗೆರಾರಿನ ರಾಜ ಅಂದರೆ ಯಾರು ಗೊತ್ತುಂಟ? ಪ್ಯಾಲಿಸ್ತೀನಿಯರು. ಪ್ಯಾಲಿಸ್ತೀನಿ ಅಂದರೆ ಒನ್ ಆಫ್ ದ ಬ್ಯೂಟಿಫುಲ್ ವುಮೆನ್ ಇನ್ ದ ವರ್ಲ್ಡ್. ಅಂದರೆ ಅಷ್ಟು ಸುಂದರಿಯರು. ನಿಮಗೆ ಅಂದರೆ ಲೆಬನಾನಿಗಳು, ಇರಾನಿಗಳು ಅಂದರೆ ಅವರನ್ನು ನೋಡುವಾಗ ಅಂದರೆ ಐಟ್ಸ್ ಇರ್ತದೆ, ತೊಂಡ ಜೊತೆ. ಆದರೆ ನೀವು ಎನಿಸ್ಬೋದು ಇವನ ಪ್ರಾಯ ಎಷ್ಟು ಇರ್ಬೋದು ಗೊತ್ತುಂಟ? 20-22 ವರ್ಷ. ಈ ಗೆರಾರಿನ ರಾಜ. ಇವಳ ವಯಸ್ಸು ಎಷ್ಟು ಗೊತ್ತದೆ? ಈಗ 90 ವರ್ಷ. ಅಂದರೆ ಯಾವಾಗಲೂ ಒಪ್ಪಿದ್ಲಲ್ಲ, ಅವಳ ಸೌಂದರ್ಯ ಚೇಂಜ್ ಆಯಿತು. ಅವಳ ಮಂತ್ಲಿ ಸ್ಟಾಪ್ ಆದಲ್ಲ, ಅವಳ ಸೌಂದರ್ಯ ಚೇಂಜ್ ಆಯಿತು. ಈಗ ರಾಜನಿಗೆ ಆ ಟೈಮಲ್ಲಿ 50 ಇರ್ಬೋದು, 180 ಇರ್ಬೋದು, 280 ಇರ್ಬೋದು. ಇವನು ಯವನಸ್ಥ, 20-25 ವರ್ಷದ ಹುಡುಗ ಯವನಸ್ಥ. ಇವಳಿಗೆ ವರ್ಷ 90. ಅಂದರೆ ಅವನು ಇಷ್ಟು ಹೆಂಡತಿಯನ್ನು ಬಿಟ್ಟು ಅವಳ ಬಳಿಗೆ ಹೋಗ್ಬೇಕಾದ್ರೆ ದೇವರು ಅವಳ ಸೌಂದರ್ಯ ಹೇಗೆ ಮಾಡಿರ್ಬೋದು? ದೇವರು ಕೊಡುವಾಗ ನಾವು ಎಣಿಸ್ಬೋದು ನಮ್ಮ ಸಮಸ್ಯೆ ಅನೇಕ. ನಮ್ಮ ಮತ್ತೊಂದು ಉಂಟು, ದೇವರು ಹೇಳ್ತಿದ್ದಾರೆ ಅನೇಕರಿಂದ ಗೊತ್ತುಂಟ, 90 ವರ್ಷ ಉಂಟಲ್ಲ, ಅವಳು ಸ್ಟ್ರಗಲ್ ಆಗಿದ್ದಾರೆ. ಮಕ್ಕಳಿಲ್ಲ. ಆದರೆ ದೇವರ ನಂಬಿಕೆಯನ್ನು ಬಿಡಲಿಲ್ಲ.
ಅಬ್ರಹಾಮನಿಗೆ 100 ವರ್ಷ ತನಗಿತ್ತು, ಅವನಿಗೆ ಸ್ಟ್ರಗಲ್ ಆಗಿದೆ. ಅನೇಕರಂತೆ ಗೊತ್ತಲ್ಲ, ಇಲ್ಲಿ ಬರ್ತಾರಲ್ಲ ಅದನ್ನು ಮಾತ್ರ ತಗೊಳ್ತಾರೆ. ಅವರಿಗೆ 100 ವರ್ಷ ಅಂತ ಮಗು, ಅರೆ 90 ವರ್ಷ ಅವರು ದೇವರಿಗಾಗಿ ನಿಂತದ್ದು ಅದನ್ನು ನೋಡುದಿಲ್ಲ. ಜನರಂತ ಇರ್ತದೆ, ಖಾಲಿ ಪ್ಲಸ್ಸಿಂಗ್ ಪಾಯಿಂಟ್ ತಗೊಳ್ತಾರೆ. ಅದರ ಮೊದಲು ಸ್ಟ್ರಗಲ್ ಆದದ್ದು ಯಾರು ನೋಡುದಿಲ್ಲ. ಕರೆಕ್ಟ್ ಅಲ್ಲ? ಯಾವ ದೇವರ ಆಶೀರ್ವಾದ ಆಗಬೇಕಾದ್ರೆ ಒಂದು ಸರ್ಟನ್ ಬೇರೆ ಸ್ಟ್ರಗಲ್ ಉಂಟು. ನಾನು ಹೇಳಿದ ಲೋಕದಲ್ಲಿ ಶೋಧನೆ ಉಂಟು, ನಾನು ಜಯಿಸಿದಂತೆ ಅಂತ ಹೇಳಿದ್ದಾರೆ. ದೇವರು ಹೇಳಿಲ್ಲ ಎಲ್ಲ ನಿಮಗೆ ಕೊಡ್ತೇನೆ ಬಂದರೆ. ಅನೇಕರು ಹೇಳ್ತಾರೆ, ನಾನು ಅನೇಕರ ಬಿಲ್ವರ್ಸ್ ಕೇಳಿದ್ದೇನೆ, ನೀವು ಬನ್ನಿ ನಿಮ್ಮ ಕಾಲು ನೋವು ಸರಿ ಆಗ್ತದೆ, ನೀವು ಬನ್ನಿ ನಿಮಗೆ ಹಣ ಬರ್ತಾರೆ. ಜನರು ಅದನ್ನೇ ನಂಬಿಕೊಂಡು ಬರ್ತಾರೆ, ವಾಕ್ಯವನ್ನು ನಂಬಿ ಹೋಗುದಿಲ್ಲ. ಅದಕ್ಕೆ ನಾವು ಕೊಡುವಾಗ ದೇವರ ವಾಕ್ಯ ಸರಿಯಾಗಿ ಕೊಡಬೇಕು. ಇಲ್ಲದ್ರೆ ಎಂತಾಗ್ತದೆ ಗೊತ್ತಲ್ಲ, ಕೆಲವು ಸರಿ ನಮ್ಮೊಬ್ಬ ಕೇಳಿದ್ರು, ನಾನು ಕೋಯಿಟಲ್ಲಿರುವಾಗ ಅವ್ರು ಫಾಸ್ಟರ್ ಕೈ ಇಟ್ಟು ಹೋದ್ರು, ಕೆಲವರು ಬೀಳ್ತಿದ್ರು. ಇವನು ಹೇಗೆ ಓದೋದ್ರಿಂದ ನಾನು ಕೈ ಇಡುವಾಗ ಬೀಳ್ಬೇಕಂತ ಕೆಟ್ಲಿಕ್ ಸಿಗ್ಲಿಲ್ಲ. ಇಲ್ಲಿ ಸುರತ್ಕಲ್ ಅಲ್ಲಿ ಕೋಯಿಟಲ್ಲಿ ಅವರ ಮನಸ್ಸು ದೇವರ ವಾಕ್ಯದಲ್ಲಿ ಇರಲಿಲ್ಲ. ಅವರದ್ದು ನನ್ನನ್ನು ಮುಟ್ಟುವಾಗ ನಾನು ಬೀಳ್ಬೇಕು ಅಂದರೆ ಅವರಿಗೆ ಅದು ಮಾಡಲಿಕ್ಕಿಲ್ಲ. ನಾನು ಸಹ ಫಸ್ಟು ಬಿಲಿವರ್ಗೆ ಹೋಗುವಾಗ ನನ್ನ ಭಾರಿ ಎಕ್ಸೈಟ್ಮೆಂಟ್. ಇವರ ಮಗ ಬಂದ ಪೌಲ್ ದಿನಕರ್ ಬಂದಿದ್ದ ಕೋಯಿಟಿಗೆ. ನಾನು ಭಾರಿ ಖುಷಿ, ನನಗೇನು ಕರೀತಾನೆ ಮೂಗ ಹೀಗೆ ಬರಿಲ್ಲ. ಅದಕ್ಕೆ ಸಮಯ ಇರಬೇಕಲ್ಲ. ನಾವು ಎನ್ಲೈನ್ ಸುತ್ತಲ್ಲ ಕ್ಯಾಥಲಿಕ್ಸ್ ಅಂತ ಬಂದು ನಾವಲ್ಲ, ದೇವರು ನಾವು ಒಳ್ಳೆ ಪ್ರಾರ್ಥನೆ ಮಾಡ್ತೇವೆ. ಒಳ್ಳೆ ಪ್ರಾರ್ಥನೆ ಅಕಾರ್ಡಿಂಗ್ ಟು ಬೈಬಲ್ ಇಲ್ಲ, ನಾವು ಸಂಪ್ರದಾಯವಾಗಿ ಬಂದಿದೆ. ಹೇಳಿದ್ದನ್ನೇ ಹೇಳ್ತಾ ದೇವರು ಹೇಳ್ತಾರೆ, ಐ ಡೋಂಟ್ ರೈಟ್ ರಿಪಿಟೇಷನ್ ಪ್ರೇಯರ್. ಕರೆಕ್ಟ್ ಅಲ್ಲ? ನಾವು ಪ್ರಾರ್ಥನೆ ಮಾಡುವಾಗ ರಿಪಿಟೇಷನ್ ಪ್ರೇಯರ್ ನನಗೆ ಬೇಡ ಅಂತ ನಾವು ರಿಪಿಟೇಷನ್ ಪ್ರೇಯರ್ ಮಾಡ್ತಾ ಇದ್ದೇವೆ. ನಾವು ತಗೊಳ್ಳೋ ಆದಿಕಾಂಡ 21:1-2. ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹೇಗೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ನಾವು ನೋಡುವಾಗ ಅವಳು ಮುಪ್ಪಿನಲ್ಲೇ ಮಾಡಿದಲ್ಲ, ಕರೆಕ್ಟ್ ಅಲ್ಲ? ಅವಳ ಒಂದು ಆಶೆ ಇತ್ತು, ನನಗೆ ಮಗು ಆಗಬೇಕು, ದೇವರ ಮೇಲೆ ನಂಬಿಕೆ ಇಟ್ಟು. ಅನೇಕ ಪರಿಸ್ಥಿತಿ ಆಗಿರ್ತದೆ. ನಾವು ಬರುವಾಗ ಅನೇಕರ ಪರಿಸ್ಥಿತಿ, ಹಣ ಇಲ್ಲ, ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಸಮಸ್ಯೆ, ಅನೇಕರು ದೈವಗಳ ಪೀಡಿತರು. ಕರೆಕ್ಟ್ ಅಲ್ಲ? ಅನೇಕರು ಅನೇಕ ಎಕ್ಸ್ಪೆಕ್ಟೇಷನ್ ಆಗಿ ಬರ್ತಾರೆ, ಅನೇಕರು. ಆದರೆ ಯಾರು ದೇವರನ್ನು ನಂಬಿಕೊಂಡು ಬರ್ತಾರಲ್ಲ ಅವರಿಗೆ ಅದ್ಭುತ ಉಂಟು. ಮೊನ್ನೆ ಒಂದು ಸಾಕ್ಷಿ ಹೇಳಿದರು. ಮೊನ್ನೆ ಅವರು ನೋಡಿದ್ರು, ಅವರು ಹೆಂಗಸು ಬಂದಿದ್ರಲ್ಲ ಒಂದು ಮಗಳೊಟ್ಟಿಗೆ ಸಂಡೇಲಿ, ಮೊನ್ನೆ ಬರಲಿಲ್ಲ ಅವರು, ರೋಷನ್ ಹತ್ರ. ಅವರು ಹೇಳಿದಂತೆ ಅವರು ತಪ್ಪಿ ಒಂದು ಅಂಗಡಿ ಹತ್ರ ಹೋದ್ರಂತೆ. ಅಂಗಡಿ ಹೋಗಿ ಹೇಳಿದ್ರು, ಇಲ್ಲಿ ಮುಖದಲ್ಲಿ ಅವರು ಒಂದು ಕ್ರಿಶ್ಚಿಯನ್ ಅಂದರೆ ಹಿಂದೂಗಳು ಬಿಲಿವರ್ ಆಗಿದ್ದಾರಲ್ಲ, ಅವರು ಅಲ್ಲಿ ಹೋದ್ರು, ಅದರಲ್ಲಿ ಹೋದ್ರು. ಇಲ್ಲಿ ಅಂಗಡಿಗೆ ಹೋಗುವ ಅಂಗಡಿ ಬಂದಾಯಿತು. ಇವರೆಂತ ಹೇಳಿದ್ರು, ಮತ್ತೊಂದು ಅಂಗಡಿ ಹತ್ರ ಹೋದರು. ಅವರು ಹೀಗೆ ತಪ್ಪು ಹೇಳಿದಂತೆ, ಇವತ್ತು ಕ್ರಿಸ್ಮಸ್ ಅಲ್ಲ, ಅದಕ್ಕೆ ಅವರು ಬಂದ್ ಮಾಡಿದ್ದಾರೆ ಕಾಣ್ತದಂತ. ಆಗ ಇವರು ಇದೆಲ್ಲ ಯೇಸುಗೆ ನಂಬಿ ಇವರು ಕ್ರೈಸ್ತ ಹಿಂದೂಗಳಾಗಿ ಯೇಸು ನಂಬ್ತಾರೆ, ಇದೆಲ್ಲ ಮಾಡಿದಂತೆ. ಅವರು ತಪ್ಪು ಹೇಳಿದ್ರೆ ನಾನು ಸಹ ಯೇಸು ನಂಬ್ತೇನಂತ ಹೇಳಿದ್ರು, ಧೈರ್ಯದಲ್ಲಿ ಸಾಕ್ಷಿ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದಂತೆ, ಅವನಿಗೆ ಅರ್ಧ ಹೊಡೆದು ಹಾಕಿದರೆ ಅವನು ನಿನ್ನನ್ನು ಸಹ ಅವನ ಹಿಂದೆ ಕಟ್ಟಿ ಹಾಕುವ ಅಂತ. ಯೇಸುನ ಅವಳಿಗೆ ನನಗೊಂದು ಹೇಳು ಭಾರಿ ಖುಷಿ ಆಯಿತು, ಅಂಥ ಭಾಗ್ಯ ನನಗೆ ಸಿಕ್ಕಿದ್ರೆ ಒಳ್ಳೇದಂತ. ಹೊಸತಾಗಿ ಬಂದವರು ಅವ್ರು ಹೇಳ್ತಾರೆ, ನಾನು ಏನು ಅಡ್ಡೆ ಮಾಡಲಿಲ್ಲ, ನನ್ನ ಹತ್ರ ಹೇಳಿದೆ, ನನ್ನ ಬೇಕಾದ್ರೆ ನನ್ನ ಹಿಂದೆ ಕಟ್ಟು, ಅಂಥ ಸೌಭಾಗ್ಯ ಯೇಸುನೊಟ್ಟಿಗೆ ನಾನು ಕಟ್ಟಬೇಕಾದ್ರೆ ನನ್ನ ಏನಲ್ಲ, ಅಂಥ ಸೌಭಾಗ್ಯ ನನಗೆ ಸಿಗಬೇಕಾದ್ರೆ. ಇದು ಯಾರಿಂದ ಗೊತ್ತುಂಟ? ಏನು ಗೊತ್ತಿಲ್ಲದವರು, ನಾನು ಖಾಲಿ ಅವರ ಮನೆಗೆ ಹೋಗಿ ದೈವ ಬಿಡಿಸಿ ಬಂದವರು ಅಷ್ಟೇ. ಹೆಚ್ಚು ಅವರು ಪ್ರಾರ್ಥನೆಗೆ ಬರಲಿಲ್ಲ. ಅವರ ನಂಬಿಕೆ ನೋಡಿ. ನಾನು ಒಂದ್ಸರಿ ಅವ್ರು ಹೇಳಿದ್ರು, ಮಗಳು ಬಂದ ನಂತರ ಹೇಳ್ತಾರೆ, ಅಂಕಲ್ ನಾನು ಕುಡಿಯುವಾಗ ಈಗ ನನಗೆ ಆಗ್ತದೆ, ನಾನು ಕುಡಿಯುವುದು ಒಳ್ಳೇದಲ್ಲ ಅಂತ. ಯಾರು ಹೇಳಿದ್ರು? ವಾಕ್ಯ ಓದಿ ಕರ್ತದೆ. ನಾನೇನು ಅವ್ರಿಗೆ ಹೇಳಿದ ಕುಡಿಬೇಡ, ದೇವಸ್ಥಾನಕ್ಕೆ ಹೋಗ್ಬೇಡ, ಏನು ಹೇಳಿಲ್ಲ. ಯಾವಾಗ ಅವರು ವಾಕ್ಯವನ್ನು ಕಂಟಿನ್ಯೂ ಆಗಿ ಓದ್ತಾರಲ್ಲ, ಹಾಗೆ ಅನೇಕ ಪರಿಸ್ಥಿತಿಗಳು ಅವರ ಪರಿಸ್ಥಿತಿ ಆಗಿತ್ತು. ತಂದೆ ಮನೆಯಲ್ಲಿ ರಕ್ತಕಾರಿಯವರು ಸತ್ತು ಹೋದರು. ಆದರೆ ಇವತ್ತು ಅವರ ನಂಬಿಕೆ ನೋಡಿದರೆ ನಂಬ್ತಿದ್ದ. ಮೊನ್ನೆ ಅವ್ರು ಹೇಳಿದಂತೆ 8 ಗಂಟೆಗೆ ಇಲ್ಲಿ ಬರ್ಲಿಕ್ಕೆ ಹೋಯ್ತು, ಅವ್ರಿಗೆ ಕೆಲಸ ಅಂತ ಉಡುಪಿ ಹೋದರು. ಉಡುಪಿಗೆ ಅವ್ರು ಹೇಳಿದಂತೆ ಇಲ್ಲೇ ಉಂಟು ಅಂತ. ಅವ್ರಿಗೆ ಗೊತ್ತಿಲ್ಲ ಉಡುಪಿ ಎಲ್ಲ ಎಲ್ಲಸು ಆ 2 ವೀಲರಲ್ಲಿ ಎಷ್ಟು ದೂರ ಪ್ರಯಾಣ ಮಾಡಿ ಹೋಗಿ ಬಂದ್ರಂತೆ. ಮತ್ತು ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ನೋಡಿದ್ರು. ಮತ್ತು ನಾಳೆ ಅವ್ರು ಹೇಳಿದ್ದ ಬೇಡ, ತುಂಬ ಲೇಟ್ ಆಯ್ತು ಅಂತ. ನೋಡಿ ಒಂದು ಭಯಾನಿಕೆ ನೋಡಿ. ಎಲ್ಲ ಅಲ್ಲಿ ರೋಷನ್ ಚರ್ಚೆ ಎಲ್ಲಿ ಗೊತ್ತಿಲ್ಲ. ಅವರು ಹೇಳಿದ್ರೆ ಉಡುಪಿಗೆ ಬರೋ ಗೊತ್ತಾಯ್ತು ಇನ್ನೆಷ್ಟು ಕಿಲೋಮೀಟರ್ ಉಂಟಂತ. 2 ವೀಲರಲ್ಲಿ ತಾಯಿಯನ್ನು ಕೊಂಡೋಗಿ ಅಲ್ಲಿ ಹುಡುಕಿ ಅಲ್ಲೇ ಪ್ರಾರ್ಥನೆ ಮಾಡಿ ಬಂದರು. ಅಂದರೆ ನಾವು ಎಷ್ಟು ದೇವರಿಗೆ ಇಷ್ಟು ವರ್ಷ ನಾವು ಹುಟ್ಟಿ ಎಂತ ಮಾಡ್ತಿದ್ದೇವೆ? ಒಂದು ಅದೇ ಆತುರ ಉಂಟ ನಮಗೆ, ಕರೆಕ್ಟ್ ಅಲ್ಲ? ಆತುರ ಇರಬೇಕು, ಇಲ್ಲಾಂದರೆ ನಾವು ಡ್ರೈ ಆಗಿರ್ತೇವೆ. ಅದಕ್ಕೆ ಒಬ್ಬರು ಬಿಚ್ಚದ ದೇವರು ನಂಬುವುದಿಲ್ಲ, ಅವರು ಪ್ರೀತಿಸುವುದಿಲ್ಲ. ನಾವು ಯಾವಾಗ ಬಿಸಿಯಾಗಿ ದೇವರಿಗಾಗಿದ್ದೀವಿ. ಅದಕ್ಕೆ ದೇವರ ಪುನಃ ಹೇಳ್ತಾರಲ್ಲ, ಬಲಾತ್ಕಾರಿಗಳು ಮಾತ್ರ ದೇವರ ರಾಜ್ಯವನ್ನು ಸ್ವಾಧೀನಪಡಿಸ್ತಾರೆ. ಬಲಾತ್ಕಾರಿಗಳಂತೆ ಪುನಃ ಇಂಟ್ರೆಸ್ಟಲ್ಲಿ ಹೋಗಿ ಹೇಳು, ಇವತ್ತು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಿ.
ನೋಡಿ ಆ ಗೆರೆಯನ್ನ ಎಷ್ಟು ಮುದುಕ ಅಂದ್ರೆ ಅಬ್ರಹ್ಮನಿಗೆ ಮಗ ಇಸಾಕನಿಗೆ 40 ವರ್ಷ ಪ್ರಾಯದಲ್ಲೇ ಮದುವೆ ಆಯಿತು. ಅದೇ ರಾಜ ರೆಬೆಕ್ಕಳ ಹಿಂದೆ ಹೋದ. ಅಂದ್ರೆ 40 ವರ್ಷ ಹೊರತು ಅವಳಿಗೆ ಎಷ್ಟು ವರ್ಷ ಅಂದ್ರೆ ಸುಮಾರು 70 ವರ್ಷ ಇರ್ಬೋದು ಆ ಟೈಮಲ್ಲಿ ಅವನಿಗೆ. ಅಂದ್ರೆ ಆ ಟೈಮಲ್ಲಿ ಅವಳ ಹೆಂಡತಿ ಅಬ್ರಹ್ಮನ ಹೆಂಡತಿಗೆ ಸಾರಳಿಗೆ ಎಷ್ಟು ವರ್ಷ ಆಗಿರ್ಬೋದು, 90 ವರ್ಷ. ಇವನಿಗೆ 22 ವರ್ಷ. ಅಂದ್ರೆ ಅವನೇ ರಾಜ, ಗೆರನ ರಾಜ. ಇವನ ಹೆಂಡತಿಯನ್ನು ಸಹ ರೆಬೆಕ್ಕನ ಹಿಂದೆ ಸಹ ಹೋದ. ಅಂದ್ರೆ ಆಗ ಅವನಿಗೆ 70 ಇರ್ಬೋದು. ಹಾಗೆ ಎನಿಸ್ಬೋದು. ಅಂಥ ಸೌಂದರ್ಯ ಕೊಡ್ಬೇಕಾದ್ರೆ ದೇವರು ಕೊಡುವಾಗ ಪ್ಯಾಕೇಜ್ ಆಗಿ ಕೊಡ್ತಾರೆ. ನಾವು ಕೇಳುವುದು ಮಾತ್ರ ಮಕ್ಕಳೆಂದು ಎಂದಲ್ಲ, ಎಲ್ಲವನ್ನು ಕೊಡ್ತಾರೆ. ದೇವರಿಗೆ ಉಂಟಲ್ಲ, ಒಂದು ಸರಿ ನಾವು ಅವ್ರು ಕನೆಕ್ಟ್ ಆದರೆ ದೇವರು ಎಲ್ಲ ಕೊಡ್ತಾರೆ. ನಾವು ಎಣಿಸ್ತೇವೆ ಅವರಿಗೆ ಆಗ್ತಾರೆ ಇವರಿಗೆಲ್ಲ, ಎಲ್ಲರಿಗೆ ದೇವರು ನಮ್ಮ ತಾರತಮ್ಯ ಮಾಡೋ ದೇವರು. ಆದರೆ ಭೋಗಗಳಿಗೆ ಕೇಳಬೇಡಿ. ಭೋಗಗಳು ಎಂದ್ರೆ ಅಂತಂದ್ರೆ ನಮಗೆ ಒಂದು ಮನೆ ಉಂಟಲ್ಲ, 2 ಮನೆ ಕೊಡಿ, ನನಗೆ ಚಿಕ್ಕ ಕಾರ್ ಬೇಡ, ದೊಡ್ಡ ಕಾರ್ ಕೊಡಿ, 10 ಕಾರ್, ಅದೆಲ್ಲ ದೇವರು ಕೊಡ್ತಾರೆ. ಅದರ ಸಮಯಕ್ಕೆ ಟೆಕ್ಕೆ ಎಲ್ಲರೂ ಕೊಡ್ತಾರೆ. ಎಲ್ಲ ಕಾರಲ್ಲಿ ಮಾಡಿ ಸೇವೆ ಮಾಡೋದು ಇಲ್ಲ, ಬಸ್ಸಲ್ಲಿ ಹೋದ ಸೇವೆ ಮಾಡುವುದು, ಎಲ್ಲರಲ್ಲೇ ಮಾಡ್ಬೋದು. ನಾವು ಈ ತನಕ ಪ್ರಯಾಣ ಮಾಡಿದ್ದು ಗೌರ್ಮೆಂಟ್ ಬಸ್ಸಲ್ಲಿ, ಈ ತನಕ ಲಕ್ಸುರಿ ಬಸ್ಸಲ್ಲಿ ಹೋಗಲಿಲ್ಲ. ಹಣ ಉಂಟು, ಹೋಗೋದ್ರಿಂದ ಹೋಗ್ಬೋದು. ಆದರೆ ಸೇವೆ ಮಾಡುವಾಗ ದೇವರ ರಾಜ್ಯಕ್ಕೆ ಮಾಡುವುದು. ಅದಕ್ಕಾಗಿ ನಾವು ಯಾವಾಗ ಎನಿಸ್ಬೋದು ನಮ್ಮ ಜೀವನದಲ್ಲಿ ಯಾವ ಪರಿಸ್ಥಿತಿ ಬೇರೆ ಅಂದರೆ ಯಾವುದಾಗುವುದಿಲ್ಲ. ಆ ಕಾಲದಲ್ಲಿ ನೋಡಿ, ನಮ್ಮ ಮೊದಲು ಗೊತ್ತುಂಟ 20-25 ವರ್ಷ ಮೊದಲು ಇದು ವಿಧವೆಗಳಿಗೆ ಮದುವೆಗೆ, ಹಿಂದೂಗಳ ಮದುವೆಗೆ ಬರಲಿಕ್ಕಿರಲಿಲ್ಲ. ನೋಡಿದ್ದು ಗೊತ್ತಿದ್ದ ನಮಗೆ. ವಿಧವೆಗಳಿಗೆ ಒಂದು ಸಮಯದಲ್ಲಿ ವಿಧವೆಗಳಿದ್ರೆ ಆ ಮದುವೆಗೆ ಯಾವ ಫಂಕ್ಷನ್ಗೆ ಅವ್ರಿಗೆ ಹೊರಗೆ ನಿಲ್ಬೇಕಿತ್ತು, ಹೊರಗೆ ಬರಲಿಕ್ಕಿರಲಿಲ್ಲ. ಆ ಪರಿಸ್ಥಿತಿ ನಾವು 30-35 ವರ್ಷ ಇರುವಾಗ. ಆಗ ಎನ್ನಿಸ್ಬೋದು ಬೇರೆ ಏನಿದ್ರೆ ಆ ಸಮಯದಲ್ಲಿ ನಿನ್ನ ಶಾಪಗ್ರಸ್ತಳು ಬರಲಿಕ್ಕಿಲ್ಲ ಅವಳಿಗೆ. ಆ ಶಾಪಗ್ರಸ್ತರು 90 ವರ್ಷ ಶಾಪಗ್ರಸ್ತರಾಗಿ ಹೇಳುವಾಗ ದೇವರ ನಂಬಿಕೆ ಇರ್ತದೆ ಇಲ್ಲ. ವಾಕ್ಯ ಇದ್ರೆ ನಾವು ಅದನ್ನು ದೇವರು ಧರ್ಮಶಾಸ್ತ್ರ ಇರಲಿಲ್ಲ. ಆದರೂ ಸಹ ಅವಳು ನಂಬಿಕೆಯಲ್ಲಿ ಹೇಳಿದ್ದಕ್ಕೆ ದೇವರು ನಾವು ಹೊರಗಿದ್ದವಳ ಒಳಗಿದ್ದ ಸಹ ನೋಡ್ತಾರೆ. ನಮ್ಮ ಅನೇಕರು ಅದೇ ಪರಿಸ್ಥಿತಿಯಲ್ಲಿ ಇರ್ಬೋದು. ನಮ್ಮ ಜೀವನದಲ್ಲಿ ಏನಾಗಿಲ್ಲ, ನಾವು ಇಲ್ಲೇ ಕಷ್ಟ ಹೀಗೆ ಸಾಯ್ತೇವೆ ಇಲ್ಲ, ನಿರೀಕ್ಷೆ. ದೇವರು ಒಂದೇ ಸಮಯದಲ್ಲಿ ಚೇಂಜ್ ಮಾಡ್ತಾರೆ. ಎಸೆಕೆಲ್ಲ ಮೂಳೆಗಳಿಗೆ ಮಾಡುವ ಎಂತ ಹೇಳಿದ್ರೆ ತಕ್ಷಣ ಆಯ್ತದೆ, ಕರೆಕ್ಟ್ ಅಲ್ಲ, ತಕ್ಷಣ ಚೇಂಜ್ ಆಯಿತು. ಅದೇ ರೀತಿ ನಮ್ಮ ಪರಿಸ್ಥಿತಿ ದೇವರು ಒಂದೇ ಸಮಯದಲ್ಲಿ ಪರಿಸ್ಥಿತಿ ಮಾಡಿ, ಕರೆಕ್ಟ್ ಅಲ್ಲ. ದೇವರು ಯಾರನ್ನು ಮೇಲೆ ಕೆತ್ತಾರೆ ಅಂತ ಹೇಳುದಿಲ್ಲ. ನಾನು ಹೇಳಿದೆಲ್ಲ, ನಾನು PGಯಲ್ಲಿಂದ ಹೆಂಗಸಿತ್ತು, ಅವ್ರ ಮನೆ ಕಳ್ಕೊಂಡ್ರು, ಕೆಲಸ ಇಲ್ಲ, 7 ತಿಂಗಳೆಲ್ಲ ಕೆಲಸ ಇಲ್ಲ. ಯಾವಾಗ ನಾನು ಕಾಲ್ ಮಾಡಿದ್ರೆ ಸಹ ಅವ್ರು ಕಿರಿಕಿರಿ ಮಾಡಿ ಕಾಲ್ ಮಾಡ್ತಾರೆ. ಈಗ ಸಹ ನಾನು ಬೇಡ ಹೇಳಿದ್ರೆ ಸಹ ಕಾಲ್ ಮಾಡ್ತಾರೆ. ನೋಡಿದ ಮನೆ ಇಲ್ಲ, ಪರಿಸ್ಥಿತಿ ತುಂಬ ಕೆಟ್ಟುಂಟು. ಅವರ ಗಂಡನ ಅಕ್ಕನಿಗೆ ಆಸ್ಟ್ರೇಲಿಯಾದಲ್ಲಿ ಎಷ್ಟೋ 1000 ಕೋಟಿದು ಲಾಟ್ರಿ ತೆಗೆದು ಇವರಿಗೆ 2.5 ಕೋಟಿದು ಮನೆಯನ್ನು ಫ್ರೀ ಆಗಿ ಕೊಟ್ಟಿದ್ದು. ಅವರೇ ಬಂದು ಕಟ್ಟಿಸಿ ಕೊಟ್ಟಿದ್ದಾರೆ. ಅಂದರೆ ದೇವರು ಆ ಪರಿಸ್ಥಿತಿ, ಅವರು ಯಾವ ಪರಿಸ್ಥಿತಿಯಿಂದ ಬಂದಿರ್ಬೋದು, ಅವರ ದೇವರು ಯಾವ ಈ ಕಾಲದಲ್ಲಿ ಕೊಡೋರು ಭಾರಿ ಕಷ್ಟ. 2 ಕೋಟಿಯವರು ಕೊಡೋರು ಯಾರಿದ್ದಾರೆ, ಕರೆಕ್ಟ್ ಅಲ್ಲ. ತಮ್ಮ ಸಂಬಂಧದ ಮಗ ತಾಯಿ ಕೊಡುವುದಿಲ್ಲ, ತಾಯಿ ಮಗನಿಗೆ ಕೊಡುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಇಂಥ ಕೊಡಬೇಕಾದ್ರೆ ದೇವರು ಯಾರ ಹೃದಯದ ಮುಟ್ಬೋದು, ಯಾರ ಹೃದಯದ ಮುಟ್ಟಿ ದೇವರು ಚೇಂಜ್ ಮಾಡ್ಬೋದು. ಅದಕ್ಕಾಗಿ ನಾವು ಎಣಿಸ್ಬೋದು ನಮ್ಮ ಪರಿಸ್ಥಿತಿ ಬೇರೆನೇ ಇರ್ಬೋದು, ಯಾವುದಿರ್ಬೋದು, ನಮ್ಮಲ್ಲಿ ಬಲ ಇಲ್ಲದಿರ್ಬೋದು, ಕಾಲುಗಳಿಗೆ ಬಲ. ದೇವರು ಇದರ ಹದ್ದಿನಂತೆ ಯಾವನ್ನ ಹೇಗೆ ಕೊಡುತ್ತಲ್ಲ, ಹದ್ದು ಉಂಟಂತೆ ಅಲ್ಲ, ಎಲ್ಲ ಗರಿಗಳನ್ನು ತೆಗಿತಾರಂತೆ. ಒಂದು ಸ್ಟೇಜಿಗೆ ಬರ್ತದೆ, ಅದು ಕಂಪ್ಲೀಟ್ಲಿ ಬಂದಾಗ್ತದೆ. ಅದಕ್ಕೆ ಏನು ಪವರ್ ಇಲ್ಲ, ಪುನಃ ಅದು ಗರಿ ಸ್ಟಾರ್ಟ್ ಆಗಿದಂತೆ. ಎಷ್ಟು ಉದ್ದ ಹೋಗ್ತದೆ ಅದಕ್ಕಿಂತ ಮೇಲೆ ಹೋಗಿ ಅದು ಮಾಡ್ತಾರೆ. ಅದೇ ರೀತಿ ನಮ್ಮ ಯವನಸ್ಥ ನಮಗೆ ಬರಬೇಕು, ಕರೆಕ್ಟ್ ಅಲ್ಲ. ಮೋಸ ಎಂತ ಮಾಡಿದ, 120 ವರ್ಷ ಅಷ್ಟು ದೊಡ್ಡ ಪರ್ವತವನ್ನು ಎತ್ತಿ ಆ ಪ್ರಾಮಿಸ್ ಲ್ಯಾಂಡ್ ಅನ್ನು ನೋಡಿದಂತೆ. 120 ವರ್ಷ ಬೇಕಾದ್ರೆ ಅವನು ಹೇಳ್ತಾರ, ಬೈಬಲ್ ಹೇಳ್ತಾರಲ್ಲ, ಅವನ ಕಣ್ಣಿನ ಶಕ್ತಿ ಅದೇ ರೀತಿ ಇದ್ದಂತೆ. ನನಗೆ ಭಾರಿ ಖುಷಿ ಆಗೋದು, ಒಬ್ಬರು ರಿಕ್ಷಾ ಬಿಡ್ತಾರೆ ಗೊತ್ತಾ, ಮೋಂತು ಅಂತ, ಈಗ ಕಾಣಲಿಲ್ಲ. 80 ವರ್ಷ ಬೆಳಿಗ್ಗೆ ಪೇಪರ್ ಓದ್ತಾರೆ ವಿದೌಟ್ ಬ್ಯಾರನ್ ಕಣ್ಣಲ್ಲಿ. ನಾನು ಈ ಪ್ರಾಯದಲ್ಲಿ 80 ವರ್ಷದಲ್ಲಿ ಇಷ್ಟು ಚಿಕ್ಕ ಪೇಪರ್ ಓದ್ತಿದ್ದಾರೆ. ಅಂತ ದೇವರ ಅಂತ ಆಶೀರ್ವಾದ. ಕ್ಯಾಥಲಿಕ್ಸ್ ಟ್ರೆಡಿಷನ್ ಕ್ಯಾಥಲಿಕ್ ನೋಡಿ, 80 ವರ್ಷದಲ್ಲಿ ಅವರಿಗೆ ಅಂತ ಕೊಡಬೇಕಾದ್ರೆ, 80 ವರ್ಷದಲ್ಲಿ ನಮ್ಮ ಈಗ ಮಕ್ಕಳಿಗೆ 15 ವರ್ಷ ಆಗುವಲ್ಲೇ ಕ್ಲಾಸ್ ಬೇಕಲ್ಲ, 10 ವರ್ಷ ಆದ್ರೆ ಕ್ಲಾಸ್ ಬೇಕು. ಆದರೆ ಅಂಥ ಪರಿಸ್ಥಿತಿ ಅವರು ಚೇಂಜ್ ಮಾಡಿ ನಾವು ಹೇಳುವ ಪ್ರಾರ್ಥನೆ ಮಾಡುವ ನಮ್ಮ ಪರಿಸ್ಥಿತಿ ಯಾವ ರೀತಿ ಇರ್ಬೋದು. ಈಗ ಅಬ್ರಹಾಮನ ಮತ್ತು ಸಾರಳನ್ನು ದೇವರ ಅದ್ಭುತವಾಗಿ ಆಶೀರ್ವದಿಸಿದ ಅದೇ ದೇವರು ನಮ್ಮನ್ನು ಸಹ ಆಶೀರ್ವಾದ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಸತ್ಯವೇದವನ್ನು ಜೆನೆಸಿಸ್ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತೆರೆಯಿರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನೂ ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು.
ಹಾಲೆಲೂಯ, ಹಾಲೆಲೂಯ. ಶಬ್ದ ಶಬ್ದ, ಹಾಲೆಲೂಯ, ಹಾಲೆಲೂಯ. ನೀವೆಲ್ಲರೂ ಇದ್ದೀರಿ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ನಾವು. ಆಮೆನ್, ಹಾಲೆಲೂಯ. ಕರ್ತನು ನಿಮ್ಮ ಸಂಗಡ ಇವತ್ತು ಮಾತನಾಡ್ತಾ ಇದ್ದಾನೆ. ಮನೆ ಪಕ್ಕಕ್ಕೆ ಹೋದಾಗ ಪಕ್ಕದವರ ಮನೆ ಸ್ವರ ಕೇಳ್ತೀರಿ ಅಲ್ವಾ? ಹೊರಗಡೆ ಹೋದಾಗ ಕಾರಿದ ಶಬ್ದ ಕೇಳ್ತೀರಿ, ಬಸ್ಸಿದು ಶಬ್ದ ಕೇಳ್ತೀರಿ, ನಮ್ಮ ಸಂಬಂಧಿಕರು ಮಾತನಾಡುವ ಶಬ್ದ, ಅವರ ಜೊತೆ ಮಾತನಾಡುವಾಗ. ಆದರೆ ಇವತ್ತು ಒಂದು ಶಬ್ದ ನಾವು ಕೇಳಲಿಕ್ಕಿದ್ದೇವೆ, ಅದು ಕರ್ತನ ಶಬ್ದ. ಎಲ್ಲ ಶಬ್ದಗಳ ನಡುವೆ, ಎಲ್ಲ ಸ್ವರಗಳ ನಡುವೆ ಕರ್ತನು ಬಯಸುವಂಥದ್ದು ದೇವರ ವಚನ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ. ಆಮೆನ್, ಹಲ್ಲೆಲೂಯ. ಪ್ರಿಯರೇ, ಬೆಳಗ್ಗೆ ಎದ್ದು ಟಿವಿ ಆನ್ ಮಾಡಿದರೆ ಟಿವಿಯಲ್ಲಿ ಒಂದು ಸ್ವರ ಕೇಳ್ತಿದೆ. ಪೇಪರ್ ಓಪನ್ ಮಾಡಿದರೆ ಪೇಪರಲ್ಲಿ ಕೆಲವು ಮಾತುಗಳ ಸಂಗತಿಗಳು, ಅದು ನೀವು ಓದುವಾಗ ನೀವು ಗ್ರಹಿಸ್ತೀರಿ. ಪಕ್ಕದವರು ಬಂದು ಹೇಳ್ತಾರೆ, ಇನ್ನಿದಾದ ಗೊತ್ತಿದೆ. ನಮ್ಮ ಕಿವಿ ಏನಾಗ್ತದೆ, ಆ ಕಡೆ ಹೋಗ್ತದೆ. ತಾಯಿ ಮಗಳಿಗೆ ಬಂದು ಹೇಳ್ತಾಳೆ, ಮಗಳು ತಾಯಿಗೆ ಬಂದು ಹೇಳ್ತಾಳೆ, ಅತ್ತೆ ಸೊಸೆಗೆ ಹೇಳ್ತಾಳೆ, ಸೊಸೆ ಅತ್ತೆಗೆ ಹೇಳ್ತಾಳೆ. ಬೇರೆ ಬೇರೆ ಸ್ವರಗಳು ಕೇಳ್ತದೆ. ಆದರೆ ಇಲ್ಲೊಂದು ಸ್ವರವಿತ್ತು. ದೇವರ ವಚನ ಹೇಳ್ತದೆ, ಯಾರ ಸ್ವರವನ್ನು ನೀವು ಕೇಳ್ತೀರಾ, ಕೇಳುವುದರಲ್ಲಿ ಎಚ್ಚರಿಕೆ ಇರಲಿ. ಕಡೇ ದಿವಸದಲ್ಲಿ ನಾವಿದ್ದೇವೆ. ಎಲ್ಲರೂ ಗಮನಿಸಿ, ಇಂಥ ಕಡೆ ಗಮನಿಸಿ. ಕಡೇ ದಿವಸದ ಸ್ವರಗಳು ಬಹಳ ಭಯಾನಕವಾಗಿರ್ತದೆ, ಗೊಂದಲವಾಗಿರ್ತದೆ. ಸಮಸ್ಯೆಗಳನ್ನು ತರುವಂಥ ಸ್ವರಗಳನ್ನು ಕೇಳ್ತೀರಿ. ಆದರೆ ದೇವರ ವಚನ ಹೇಳ್ತದೆ, ಇಲ್ಲೊಂದು ಸ್ವರ ಕೇಳಿದ್ರು. ಯಾರು? ಅವುಗಳು ಕೇಳಿದ್ರು. ಈ ವಚನ ಕೇಳಿದ ಸ್ವರವು ಅವಳಿಗೆ ಏನು ಮಾಡಿತು? ಇವತ್ತು ನಾವು ಕೇಳುವ ಸ್ವರವು ನಮ್ಮನ್ನು ಯಾವ ಜೀವಿತಕ್ಕೆ ಕೊಂಡು ಹೋಗ್ತದೆ ಹೇಳುವಂಥ ಸಣ್ಣ ಒಂದು ಉದಾಹರಣೆಯನ್ನು ಕೊಟ್ಟು ಅದನ್ನು ಮುಗಿಸಿಬಿಡ್ತಾನೆ. ಯೆಹೋವ ದೇವರು, ಎಲ್ಲರೂ ಅದನ್ನು ಓದಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ, ಇಲ್ಲಿ ಎಲ್ಲರೂ ಆ ವಚನವನ್ನು ಓದಿ. ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೂ. ಆಮೆನ್, ಹಲ್ಲೆಲೂಯಾ. ಇನ್ನೊಂದು ಬಾರಿ ಅದನ್ನು ಓದೋಣ. ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ. ಆಮೆನ್, ಹಲ್ಲೆಲೂಯಾ. ಅನೇಕರು ಹೇಳ್ತಾರೆ, ಮನುಷ್ಯನು ಬಿದ್ದು ಹೋಗುವಂಥದ್ದು, ಪಾಪದಲ್ಲಿ ಬಿದ್ದು ಹೋಗುವಂಥದ್ದು ಕಣ್ಣಿನ ಆಶೆಯಿಂದ ಎಂಬುದಾಗಿ. ಅನೇಕರು ಹೇಳ್ತಾರೆ, ಮನುಷ್ಯನು ಬಿದ್ದು ಹೋಗುವಂಥದ್ದು ಶರೀರದ ಆಶೆಯಿಂದ ಎಂಬುದಾಗಿ. ಆದರೆ ಮೊದಲು ಮನುಷ್ಯನು ಬಿದ್ದು ಹೋದದ್ದು ಕಣ್ಣಿನ ಆಶೆಯಿಂದ ಅಲ್ಲ, ಶರೀರದ ಆಶೆಯಿಂದ ಅಲ್ಲ, ಬದುಕು ಬಾಳಿನ ನೆಮ್ಮದಿಯಿಂದ ಅಲ್ಲ. ಮೊದಲ ಮನುಷ್ಯನು ಬಿದ್ದು ಹೋದದ್ದು ಅನ್ಯನ ಒಂದು ಸ್ವರವನ್ನು ಕೇಳಿ. ಆಮೆನ್. ತಿರುಗಿ ನಿನಗೆ ನೆನಪಿಸ್ತಾನೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ. ಡಾಕ್ಟರ್ ರಿಪೋರ್ಟ್ ಕೇಳ್ತೀರಿ, ಡಾಕ್ಟರ್ ಸ್ವರ ಕೇಳ್ತೀರಿ, ಅಪಾಯದ ಸ್ವರವನ್ನು ಕೇಳ್ತೀರಿ, ರೋಗದ ಲಕ್ಷಣಗಳನ್ನು ನೋಡುವಾಗ ಮತ್ತೊಬ್ಬರು ಇರುವಂತಹ ಭಯಾನಕವಾದಂತಹ ಸ್ವರಗಳನ್ನು ಕೇಳ್ತೀರಿ. ಇದೇ ಸ್ವರ, ಇದೇ ರೀತಿಯಾದಂಥ ಯುಕ್ತಿಯುಳ್ಳ ಒಂದು ಸ್ವರ ಅವಳು ಕೇಳಿದ್ಲು. ಆ ಸ್ವರವು ಏನು ಮಾಡಿದ್ದು ಗೊತ್ತಾ? ಅವಳನ್ನು ಪಾಪದಲ್ಲಿ ಬೆಳೆಸಿತು. ಇವತ್ತು ನೀವು ಕೇಳುವ ಸ್ವರಗಳು ನಿಮ್ಮ ಜೀವಿತವನ್ನು ನಿರ್ಧರಿಸ್ತದೆ. ಅದಕ್ಕೆ ದೇವರ ವಚನ ಹೇಳ್ತಿದೆ,
ಕಂದ ನನ್ನ ಮಾತು ತೆಗೆಯಿರಿ ವಚನ ನೆನಪಾಗ್ತದೆ. ಕಂದ ನನ್ನ ಮಾತುಗಳನ್ನು ಆಲಿಸು. ಆಮೆನ್. ಕಂದ ನನ್ನ ಮಾತುಗಳನ್ನು ಆಲಿಸು. ಆಮೆನ್. ನನ್ನ ನುಡಿಗಳಿಗೆ ಕಿವಿಗೊಡು. ನನ್ನ ನುಡಿಗಳಿಗೆ ಕಿವಿಗೊಡು. ಕಿವಿಗೊಡು. ಹೇಳೋಣ, ಎಲ್ಲರೂ ಹೇಳೋಣ. ಯಾರ ನುಡಿಗಳಿಗೆ ಕಿವಿಗೊಡ್ಬೇಕಂತೆ? ಪಕ್ಕದವರ ಕಮಲಮ್ಮನ ಸ್ವರ ಅಲ್ಲ, ಪಕ್ಕದ ಮನೆಯ ವಿಮಲನ ಸ್ವರವಲ್ಲ. ಯಾರ ಸ್ವರ ಅಂದ್ರೆ ಕರ್ತನ ಹೇಳ್ತಾನೆ, ನನ್ನ ಸ್ವರಕ್ಕೆ ಕಿವಿಗೊಡು. ಆಮೆನ್. ಪಕ್ಕದ ಕಮಲಮ್ಮ ಬಂದು ಹೇಳ್ತಾರೆ, ತೂಲೆ ಅಲ್ಪ ಪೂರ ಬೂದು ಬೋದು. ಏನಾಗ್ತದೆ? ಆ ಸ್ವರ ಕೇಳಿದಾಗ ಒಳಗಡೆ ಏನಾಗ್ತದೆ? ಭಯವು ಆವರಿಸ್ತದೆ. ಭಯವು ಆವರಿಸಿದಾಗ ಆಪತ್ತು ಸಂಭವಿಸ್ತದೆ. ಡಾಕ್ಟರ್ ಸ್ವರ ಕೇಳಿದಾಗ ಆಯಿತು, 2 ದಿವಸದಲ್ಲಿ ಮುಗಿದು ಹೋಯಿತು ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ಏನಾಗ್ತದೆ? ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕ ಸಾಕ್ಷಿಗಳಿದ್ದಾರೆ. ನಮ್ಮ ಮಧ್ಯದಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಹಿಂದುಗಡೆ ಇರುವಂಥ ಬ್ರದರ್ ಸಹೋದರ ಕ್ಲಿಫರ್ಡ್ ಇದ್ದಾರೆ. ಇವರ ಸಾಕ್ಷಿಗಳನ್ನು ನೀವು ಈಗ ಕೇಳುವುದಾದರೆ ಇದು ಭಯಾನಕ, ಅದ್ಭುತ. ಆದರೆ ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ಕಾರಣ ಅವರು ಆ ದಿವಸ ಒಂದು ಸ್ವರಕ್ಕೆ ಕಿವಿಗೊಟ್ಟರು, ಅದು ಜೀವಿಸುವ ದೇವರ ಸ್ವರಕ್ಕೆ. ಆಮೆನ್. ಅದಕ್ಕೆ ಹೇಳ್ತದೆ, ಕಂದ ನನ್ನ ಮಾತುಗಳನ್ನು ಆಲಿಸು. ಆಮೆನ್. ಸಿಸ್ಟರ್ ಅದನ್ನು ಓದಿ. ಕಂದ ಜ್ಞಾನೋಕ್ತಿ 4:20 ವಚನ. 4:20. ಸಾರಿ, ನಾನು ವಚನವನ್ನು ಹೇಳಿಲ್ಲ. ಸಾರಿ, ಓಕೆ. 4:20. ಕಂದ ನನ್ನ ಮಾತುಗಳನ್ನು ಆಲಿಸು. ಹೇಳೋಣ, ಕಂದ ನನ್ನ ಮಾತುಗಳನ್ನು ಆಲಿಸು. ನನ್ನ ನುಡಿಗಳಿಗೆ ಕಿವಿಗೊಡು. ನನ್ನ ನುಡಿಗಳಿಗೆ ಕಿವಿಗೊಡು. ಎಲ್ಲಿ ಕಿವಿಗೊಡ್ತಾ ಇದೆಯಾ? ಮಾರ್ಕೆಟಲ್ಲಿ ಹೋಗುವಾಗ, ಮಾರ್ಕೆಟ್ ಒಳಗಡೆ ಹೋಗುವಾಗ ಬಲೆ ಬಲೆ ಅಂತ ಹೇಳ್ತಾರೆ, ಇತ್ತ ಕಡೆ ಕರೀತಾರೆ, ಅತ್ತ ಕಡೆ ಕರೀತಾರೆ. ಆದರೆ ನಾನು ಬಂದಿರುವ ಉದ್ದೇಶ ಯಾವುದು? ಆಮೆನ್. ಹಲ್ಲೆಲೂಯಾ. ನನ್ನ ಮನೆಯಲ್ಲಿ ನನ್ನ ತಾಯಿ ಅಮ್ಮ ಹೇಳ್ತಾರೆ, ಇನ್ನೊಂದು 2 kg ಬಂಗುಡೆಯನ್ನು ತಗೊಂಡು ಬಾ ಮಾರ್ಕೆಟಲ್ಲಿ ಹೋಗಿ ಅಂತ. ಆಮೆನ್. ಮಾರ್ಕೆಟಿಗೆ ಹೋದಾಗ ಎಲ್ಲರೂ ಇರ್ತಾರೆ, ಬಲ ಮಗ ಬಲ ಬಲ ಬಲ. ಸ್ವಲ್ಪ ಯಾವುದೋ ಉಂಟು, ಬುದ್ಧಾಯಿ ಉಂಟು, ಬೇರೆ ಬೇರೆ ಮೀನುಗಳಿದೆ, ಕರೀತಾರೆ, ಚೀಲ ಎಳಿತಾರೆ. ಆದರೆ ನಾನು ಬಂದದ್ದು ಯಾವುದಕ್ಕೆ? ಹೌದಲ್ಲ? ಓಕೆ. ನಾನು ಬಂದಿರೋದು ಬುಧಾಯಿಗಲ್ಲ. ಖುಷಿ ಆಗ್ತದೆ ಬುಧಾಯಿನ ನೋಡುವಾಗ. ಇನ್ನೊಂದು ಕಡೆ ಇದೆ, ಪಾಂಪ್ಲೆಟ್ ಇರ್ತದೆ, ಅಂಜಲ್ ಮಾಂಚಿ ಪಾಂಪ್ಲೆಟ್. ಓಕೆ, ಮಾಂಚಿ ಇರ್ತದೆ. ಅದನ್ನು ನೆನೆಸುವಾಗ ಬುಧಾಯಿದು ಮರ್ತೋಗ್ತದೆ, ಮಾಂಜಿ ಕಡೆ ಕಣ್ಣು ತಿರುಗ್ತದೆ. ಇನ್ನು ಸ್ವಲ್ಪ ಆ ಕಡೆ ಹೋಗೋದು ಅಂಜಲ್ ಇದೆ. ಎಲ್ಲ ಕಣ್ಣು ತಿರುಗ್ತದೆ. ಆದರೆ ನಾನು ಬಂದಿರುವುದು ಬಂಗುಡೆಗೆ. ಅರ್ಥ ಆಗ್ತಾ ಇದೆ. ಆದರೆ ಇವತ್ತು ಇಲ್ಲಿಂದ ಹೋಗುವಾಗ ಪಾಸ್ಟರ್ ಹೇಳಿದ್ದು ಬಂಗುಡೆ ತರಲಿಕ್ಕೆ ಅಂತ ಹೇಳಿ ಹೋಗ್ಬೇಡಿ. ಹಲ್ಲೆಲೂಯಾ. ಆಮೆನ್. ಕರ್ತನು ಪ್ರೇಮ. ನಿಮ್ಮ ಒಳಗಡೆ ದೇವರ ಆತ್ಮನಿದ್ದಾನೆ. ನಿಮ್ಮ ಒಳಗಡೆ ದೇವರು ಆತ್ಮನಿದ್ದಾನೆ. ಎಷ್ಟು ಹೇಳ್ತೀರಿ? ಕರ್ತನ ಆತ್ಮನ ಒಳಗಡೆ. ಆ ಆತ್ಮನು ನಿಮ್ಮ ಒಳಗಡೆ ಇರುವಂಥದ್ದು ಒಂದು ಉದ್ದೇಶಕ್ಕೋಸ್ಕರ. ಆ ಆತ್ಮನು ನಿಮ್ಮ ಒಳಗಡೆ ಬಂದು ನೆಲೆಯಾಗಿ ನಿಮ್ಮಲ್ಲಿ ಜೀವಿಸುವುದು ಒಂದು ಉದ್ದೇಶಕ್ಕೋಸ್ಕರ. ಆಮೆನ್. ಪರಲೋಕದ ತಂದೆಯು ಈ ಲೋಕದಲ್ಲಿ ನಿಮ್ಮನ್ನು ಕಳುಹಿಸಿದ್ದು ಒಂದು ಉದ್ದೇಶಕ್ಕೋಸ್ಕರ. ಪಕ್ಕದವರಲ್ಲಿ ಹೇಳಿ, ನಿಮ್ಮ ಒಳಗಡೆ ಇರುವಂಥ ಆತ್ಮನಿಗೆ ಒಂದು ಉದ್ದೇಶ ಇದೆ, ಒಂದು ಉದ್ದೇಶವಿದೆ. There is one purpose. ಬಹಳ ಕಾಲವು ಕಮ್ಮಿ ಇದೆ, ಸಮಯ ಕಮ್ಮಿ ಇದೆ. ಹೇಳೋಣ, ಕಾಲವು ಕೊಂಚ. ಇನ್ನು ಮನೆಯಲ್ಲಿ ಪಾಸ್ಟರ್ಗೆ ಫೋನ್ ಮಾಡಿ ಪಾಸ್ಟರ್ ಕೇಳಿದರೆ ಏನು ಪ್ರಾರ್ಥನೆಗೆ ಬರಲಿಲ್ಲ ಹೇಳುವಾಗ ನೆವಗಳನ್ನು ಹೇಳುವ ಸಮಯ ಅಲ್ಲ. ಹೇಳೋಣ, ನೆವಗಳನ್ನು ಹೇಳುವ ಸಮಯ ಮುಗಿದು ಹೋಯಿತು. ಅದು ಮುಗಿದು ಹೋಗಿದೆ. ಚಾಪ್ಟರ್ ಇಸ್ ಕ್ಲೋಸ್ಡ್. ಈಗ ನೂತನವಾದ ಕಾಲ ಆರಂಭವಾಗಿದೆ. ಇಂಟೆನ್ಸಿವ್ ಕೇರ್ ಅಂತ ಗೊತ್ತಾ ನಿಮಗೆ? ಇಂಟೆನ್ಸಿವ್ ಕೇರ್
ನಾವೆಲ್ಲರೂ ಈಗ ಇಂಟೆನ್ಸಿವ್ ಕೇರಿಗೆ ನಾವು ತಲುಪಿ ಆಗಿದೆ. ಇಟ್ಸ್ ರಿಯಲ್ ಅಂತ ನಾವು ICU ಅಲ್ಲಿ ಇದ್ದೇವೆ. ಈಗ ICU ಅಲ್ಲಿ ಏನಿಲ್ಲ, ನಿದ್ರೆ ಮಾಡಲಿಕ್ಕಿಲ್ಲ. ಯಾರಿಗೆ? ಕೆಲಸ ಮಾಡುವವರಿಗೆ. ಲೋಕವು ಇಂಟೆನ್ಸಿವ್ ಕೇರ್ ಅಲ್ಲಿರುವಾಗ ಕೆಲಸ ಮಾಡುವವರು ನಾವು ಆಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ. ಕೊಂಚ ಸಮಯ, ವೆರಿ ಶಾರ್ಟ್ ಟೈಮ್, ನಮ್ಮ ತಂದೆಯು, ನಮ್ಮ ಒಡೆಯನು, ನಮ್ಮ ರಕ್ಷಕನು ತನ್ನ ಸಭೆಗಾಗಿ ಅದನ್ನು ಬರಲಿಕ್ಕಿದ್ದಾನೆ. ತನ್ನ ಮಕ್ಕಳಿಗೋಸ್ಕರ ಅದನ್ನು ಬರಲಿಕ್ಕಿದ್ದಾನೆ. ಹೆಚ್ಚಿನ ಸಂತೋಷ ಆಗ್ತಾ ಇದೆ. ನನ್ನ ಕರ್ತನ ಸಂಗಡ ನಾನು ಹೋಗ್ಲಿಕ್ಕಿದ್ದೇನೆ, ನನ್ನ ಯೇಸುವಿನ ಸಂಗಡ ನಾನು ಹೋಗ್ಲಿಕ್ಕಿದ್ದೇನೆ. ಆಮೆನ್. ಆದರೆ ಅದಕ್ಕಿಂತ ಮುಂಚೆ ಈ ಲೋಕದಲ್ಲಿ ಅನೇಕ ಸ್ವರಗಳನ್ನು ಕೇಳಲಿಕ್ಕಿದ್ದೀರಿ. ಭಯದ ಸ್ವರ, ಭೂಕಂಪದ ಸ್ವರ, ಸುಳ್ಳು ಪ್ರವಾದಿಯ ಸ್ವರ, ಕೇಡುಗಳ ಸ್ವರ, ರೋಗದ ಸ್ವರ, ಮಾರಕವಾದಂಥ ರೋಗ, ಈ ಸ್ವರಗಳೆಲ್ಲ ಕೇಳಲಿಕ್ಕಿದ್ದೀರಿ. ಆದರೆ ನೀವು ನಿರ್ಧಾರ ಮಾಡುವಂಥದ್ದು, ಕಂದ ನನ್ನ ಮಾತನ್ನು ಆಲಿಸು. ಅದು ಏನಾಗಿದೆ ಅಂತೆ? ಅದು ಏನಾಗಿದೆ? ನಿನ್ನ ದೃಷ್ಟಿಯು, ನಿನ್ನ ಕಣ್ಣುಗಳು ನೀನು ಬಂದಂತ ಉದ್ದೇಶದ ಮೇಲೆ ಇರಲಿ. ಅತ್ತ ಕಡೆ ಅಂಜಲನ್ನಲ್ಲ, ಇತ್ತ ಕಡೆ ಮಾಂಜಿಯನ್ನಲ್ಲ. ಹಲ್ಲೆಲೂಯಾ. ಆಸೆ ಆಗ್ತದೆ, ಅದು ತಿಂದಿದ್ದೇವೆ, ಅದರ ನೆನಪಾಗ್ತದೆ. ಬಟ್ ನಾನು ಬಂದ ಉದ್ದೇಶ, ಅವರ ಪರ್ಪಸ್. ಹಲ್ಲೆಲೂಯಾ. ಕರ್ತನು ಮನುಷ್ಯನನ್ನು ಸೃಷ್ಟಿ ಮಾಡಿ ತಂದ ಒಂದು ಉದ್ದೇಶ. ಅವಳು ಒಂದು ಸ್ವರವನ್ನು ಕೇಳಿದ್ಳು. ಹಲ್ಲೆಲೂಯಾ. ಮೊದಲ ಮನುಷ್ಯ ಬಿದ್ದದ್ದು ನೋಡಿ ಅಲ್ಲ, ಆಸೆ ಪಟ್ಟಲ್ಲ. ಮೊದಲ ಮನುಷ್ಯನು ಶರೀರದಿಂದ ಯಾವುದೊಂದು ಆಸೆಗಲ್ಲ ಅಥವಾ ಸೌಂದರ್ಯವನ್ನು ನೋಡಿ ಅಲ್ಲ. ಮೊದಲ ಮನುಷ್ಯನು ಬಿದ್ದದ್ದು ಸ್ವರವನ್ನು ಕೇಳಿ. ಹೇಳೋಣ, ಸ್ವರವನ್ನು ಕೇಳಿ, ಸ್ವರವನ್ನು ಕೇಳಿ, ಸ್ವರವನ್ನು ಕೇಳಿ. ಹೇಳಿ, ಸ್ವರವನ್ನು ಕೇಳಿ, ಮಾತನ್ನ ಕೇಳಿ, ಮಾತನ್ನ ಕೇಳಿ. ಆ ಯುಕ್ತಿಯುಳ್ಳ ಸರ್ಪ ಇವತ್ತೂ ಇದ್ದಾನೆ, ಲೋಕದಲ್ಲಿದ್ದಾನೆ. ಅವನೇ ಇವತ್ತಿಗೂ ಎಲ್ಲರನ್ನ ವಂಚಿಸುವ ಆತ್ಮನು. ನಿಮ್ಮ ಪಕ್ಕದವರಿಗೆ, ಪಕ್ಕದ ಮನೆಯ ಅವರು ಮಸ್ತ್ ಗೊತ್ತು, ಎನ್ನ ಮಸ್ತ್ ಕ್ಲೋಸ್ ಫ್ರೆಂಡ್, ಅದೇ ಫ್ರೆಂಡ್ ಮುಖಾಂತರವಾಗಿ ಇವನು ಮಾತಾಡ್ತಾನೆ. ಯಾರ ಮುಖಾಂತರ ಮಾತನಾಡಿದ? ಹೇಳಿ, ಯಾರ ಮುಖಾಂತರ ಮಾತಾಡಿದ? ಅವ್ವಳಲ್ಲಿ ಮಾತಾಡಿದ. ಯಾರ ಮುಖಾಂತರ? ಸರ್ಪದ ಮುಖಾಂತರವಾಗಿ. ಈಗ ಅವಳು ಬಂದು ಯಾರ ಹತ್ರ ಮಾತಾಡಿದ್ಲು? ಅದೇ ಸುಳ್ಳಲ್ಲ. ಹೇಳಿ, ಹೊರಗಡೆ ಬಂದಲ್ಲ, ಒಳಗಡೆಯವರೇ ಇದ್ದಾರೆ. ಹೀಗೆ ಹೊರಗಿಂದ ಅಲ್ಲ. ಬಿವೇರ್ ಆಫ್ ಡಾಗ್ಸ್, ನಾಯಿಗಳಿದೆ ಎಚ್ಚರಿಕೆ ಅಂತ ಹೇಳಿ ಬೋರ್ಡ್ ಹಾಕೋದು ಹೊರಗಡೆ ರೋಡಲ್ಲಿ ನಡೆಯುವಂಥ ನಾಯಿಗಳಿಗೆಲ್ಲ. ಹೌದಾ? ಎಲ್ಲಿದೆ ನಾಯಿಗಳು? ಬಿವೇರ್ ಆಫ್ ಡಾಗ್ಸ್, ನಾಯಿಗಳಿದೆ. ಕಾಂಪೌಂಡಿನ ಒಳಗಡೆ ನಾಯಿಗಳಿದೆ, ಹೊರಗಡೆ ಅವರಿಗೆ ಹೇಳ್ತಾರೆ ಎಚ್ಚರಿಕೆ. ಎಲ್ಲಿ? ಯಾರಿಗೆ ಎಚ್ಚರಿಕೆ? ಒಳಗಡೆ ನಾಯಿಗಳಿದೆ, ಎಚ್ಚರಿಕೆ. ನಾಯಿಗಳು ಹೊರಗಡೆ. ಬಟ್ ಗಮನಿಸಬಹುದು, ನಾನು ಇದನ್ನು ಹೇಳುವಂಥ ಉದ್ದೇಶ ಸಭೆಯ ಕುರಿತಾಗಿ ಮಾತನಾಡಿಲ್ಲ. ಇದು ಸಭೆಯನ್ನು ಕುರಿತಾಗಿಲ್ಲ. ಪೇತ್ರ ಯೇಸು ಸ್ವಾಮಿ ಸಂಗಡ ಇದ್ದ ಅಲ್ಲ, ಬಹಳ ಎಷ್ಟು ಉದ್ವೇಗದಲ್ಲಿದ್ದ ಅಂತ ಹೇಳಿದ್ರೆ, ಯೇಸುವನ್ನು ಹಿಡಿದುಕೊಡುವ ಆ ಕ್ಷಣದಲ್ಲಿಯೂ ಅದನ್ನು ಸಹಿಸಲಿಕ್ಕೆ ಆಗಲಿಲ್ಲ. ಓಡಿ ಹೋಗ್ಬಿಟ್ಟು ಕತ್ತಿಯಲ್ಲಿರೋ ಅದನ್ನ ಸೈನಿಕನ ಕಿವಿಯನ್ನು ಕಟ್ ಮಾಡಿಬಿಟ್ಟು
ಉದ್ವೇಗ, ನನ್ನ ಗುರು ಏನೇ ಆಗಬಾರ್ದು ಎಂಬುದಾಗಿ. ನನ್ನ ಜೀವ ಹೋದರೂ ಪರವಾಗಿಲ್ಲ, ಆದರೆ ಗುರುವಿಗೆ ಜೀವ ಕೊಡುವಷ್ಟು ಮಟ್ಟಕ್ಕೆ ಆತನ ಪ್ರೀತಿ ಇತ್ತು. ಆದರೆ ಅದೇ ಪೇತ್ರ ಒಳಗಡೆ ಪ್ರೀತಿ ಇತ್ತು. ಆದರೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಬಳಿ ಬಂದು ಆತನ ಮರಣವನ್ನು ತಿಳಿಸ್ತಾರೆ. ಶಾಸ್ತ್ರಿಗಳು, ಮಹಾಯಾಜಕರು ನನ್ನನ್ನು ಪಡೆದು ಹಿಂಸಿಸಿ ಆತನ ಮರಣವನ್ನು, ಆತನ ಪುನರುತ್ಥಾನವನ್ನು ತಿಳಿಸುವಾಗ ಏನು ಹೇಳ್ತಾನೆ? ಸ್ವಾಮಿ, ನಿನಗೆ ಹೀಗೆ ಆಗಬಾರ್ದು. ಯಾರ ಸ್ವರ ಹೇಳೋಣ? ಅನ್ಯನ ಸ್ವರ. ತಕ್ಷಣವಾಗಿ ಪೇತ್ರನನ್ನ ಸ್ವಾಮಿಯಲ್ಲಿ ಗದರಿಸ್ತಾರೆ. ಸೈತಾನನೇ, ಯಾರ ಸ್ವರ ಕೇಳಿದ? ಹೇಳೋಣ, ಮನುಷ್ಯನ ಸ್ವರ. ಬಹಳ ಎಮೋಷನಲ್ ಆಗ್ತದೆ, ಬಹಳ. ಅದಕ್ಕೆ ನಾನು ಒಂದು ಮಾತು ಯಾವಾಗಲೂ ಹೇಳ್ತೇನೆ, ಎಲ್ಲ ಈ ಲೋಕದಲ್ಲಿರುವಂಥ ಒಳ್ಳೆಯದವುಗಳು ಅದು ದೇವರದ್ದಲ್ಲ. ಆಲ್ ವರ್ಲ್ಡ್ಲಿ ಗುಡ್ ಥಿಂಗ್ಸ್ ಆರ್ ನಾಟ್ ಗಾಡ್ಲಿ ಥಿಂಗ್ಸ್. ಈ ಲೋಕಕ್ಕೆ ಒಳ್ಳೆಯದಿರ್ಬೋದು, ಅದು ದೇವರದ್ದಲ್ಲ. ಆಮೆನ್. ಅದಕ್ಕೆ ದೇವರ ಸ್ವರಗಳನ್ನು ಕೇಳೋದಕ್ಕೆ ಅವಳು ಯಾರ ಸ್ವರ ಕೇಳಿದ್ಲು? ಸರ್ಪದ ಸ್ವರವನ್ನು ಕೇಳಿದ್ಲು. ತಕ್ಷಣವಾಗಿ ಅವಳಲ್ಲಿ ಒಂದು ಪ್ರತಿಕ್ರಿಯೆ ಬಂತು. ಏನು ಗೊತ್ತಾ ಪ್ರತಿಕ್ರಿಯೆ? ಅವಳು ಸಂಶಯ ಪಡಲಿಕ್ಕೆ ಆರಂಭಿಸಿದ್ಲು. ಏನನ್ನ ಹೇಳಿದ್ರು? ಏನನ್ನ ಓದಿದ್ರು? ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ದೇವರು ಹೇಳಿದ್ದನ್ನ ಇವಳಿಗೆ ತಿಳಿದಿದ್ದಾಳೆ, ಇವಳಿಗೆ ದೇವರು ಹೇಳಿದ್ದಾನೆ. ಅದೇ ಮಾತು ಸರ್ಪದ ಬಾಯಿಂದ ಬರುವಾಗ ಇದು ಗೊತ್ತುಂಡೆ. ಅರೆ ಎಡ್ಡೆ ಪೂರ ಎಡ್ಡೆ ಆಂಡ ಏನು ಆಂಡ ಕೋಡೆ ಇಂಚ. ಒಳಗಡೆ ಒಂದು ಸಂಶಯ, ಇದು ಆಗಿರ್ಬೋದು. ಒಳಗಡೆ ಹೇಳೋಣ, ಒಳಗಡೆ ಸಂಶಯವು ಬಿತ್ತುವ ಬೀಜ ಸೈತಾನನು ತರುವವನಾಗಿದ್ದಾನೆ. ಕ್ರಿಸ್ತ ನಂಬಿಕೆಯಲ್ಲಿ ನಿಮಗೆ ಸಂಶಯವನ್ನು ಬಿತ್ತುವ ಬೀಜ ಅನ್ಯರ ಸ್ವರವಾಗಿದೆ. ಅನ್ಯನ ಸ್ವರವನ್ನು ನೀವು ಯಾವಾಗ ಕೇಳ್ತೀರಾ, ಆಗ ನಿಮ್ಮ ಒಳಗಡೆ ಸಂಶಯಗಳು ಬರಲು ಆರಂಭಿಸ್ತದೆ. ಇವತ್ತು ಇಲ್ಲೆಲ್ಲ ನೋಡ್ತೀವಿ, ಅಂದು ಪೂರ ದೇವರೆಲ್ಲ ಮಾಡ್ತಾನೆ. ಆದರೆ ಯಾರೋ ಒಂದು ಕೇಳ್ತಾರೆ, ಅಂದು ಪೂರ ಮಲ್ಪೇರ ನಮಕ್ ಆ ರಾಂಚಪುರ ಮಲ್ಪುಚೆ ಅವು ಇಂಚು ಮಸ್ತ್ ಪ್ರಾರ್ಥನೆ ಮಲ್ಪನಕ್ಲೆ ಮಾತ್ರ ಯಾರು ಮಲ್ಪೇರು ನಮಕಪುರ ಮಲ್ಪುಚೆ. ಯಾರ ಸ್ವರ ಹೇಳಿ? ಯಾರ ಸ್ವರ? ದೇವರ ಸ್ವರ. ನೀತಿವಂತನ ಎಲ್ಲ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವ ದೇವರಾತನಾಗಿದ್ದಾನೆ. ಆತನು ಬಳಿ ಬಂದವರೆಂದಿಗೂ ಆತನು ತಳ್ಳಿಬಿಡುವ ಆತನಲ್ಲ, ಆಶಾಭಂಗಪಡಿಸುವ ಆತನಲ್ಲ. ಆಮೆನ್, ಹಲ್ಲೆಲೂಯಾ. ಒಂದೇ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ನೆಕ್ಸ್ಟ್ ಓದಿ ಅದನ್ನು. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು. ಈಗ 4ನೇ ವಾಕ್ಯ ಓದಿ ಸಿಸ್ಟರ್. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ. ಒಂದು ನಿಮಿಷ, ನೀವು ಹೇಗೂ ಸಾಯುವ. ಒಂದು ನಿಮಿಷ, ಇದು ಸುಳ್ಳ ಸತ್ಯವಾ? ದೇವರೇನು ಹೇಳಿದ್ದಾನೆ? ತಿಂದದಿನ ಸತ್ಯ. ನೀನು ತಿಂದರೆ ಸತ್ಯ ಹೋಗಿರಿ. ದುರಾತ್ಮನೇನು ಹೇಳಿದ? ಹೇಳೋಣ, ಅನ್ಯನ ಮಾತು ಯಾವಾಗಲೂ ಸತ್ಯ ಮಾತಲ್ಲ, ಇದು ಸುಳ್ಳಿನ ಮಾತಾಗಿರ್ತದೆ. ಯಾವಾಗ ಅಪನಂಬಿಕೆ ಸಂಶಯಗಳು ಮನಸ್ಸಿಗೆ ಬರ್ತದೋ ಆ ಸಂಶಯವು ನಿಮ್ಮನ್ನು ಸುಳ್ಳಿಗೆ ನಡೆಸ್ತದೆ. ಸುಳ್ಳು ಎಲ್ಲಿಗೆ ನಡೆಸ್ತದೆ ಗೊತ್ತಾ?
ನೆಕ್ಸ್ಟ್ ಸುಳ್ಳು ಎಲ್ಲಿಗೆ ನಡೆಸ್ತದೆ? ನೀವು ಇದರ ಹಣ್ಣನ್ನು ತಿಂದಾಗಲೇ ಹ್ಮ್. ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಒಳ್ಳೆದರ ಕೆಟ್ಟದರ ಆ. ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿದ್ದು. ಓಕೆ, ಇದು ಸುಳ್ಳ ಸತ್ಯವ? ಮೊದಲಿನಿಂದಾಗಿ ಆತ ಹೇಳ್ತಾನೆ, ನೀವು ಸಾಯುವುದಿಲ್ಲ. ಮೊದಲ ಮಾತು, ದುರಾತ್ಮನ ಮಾತು ಕೇಳುವಾಗಲೇ ಅವಳು ಸಂಶಯ ಪಟ್ಟಳು. ಎರಡನೇ ಸಂಗತಿ, ಸಮಸ್ಯೆ ಎಲ್ಲಿದೆ? ಅನ್ಯರ ಸ್ವರ ಕೇಳುವಾಗ, ದುಷ್ಟನ ಸ್ವರ ಕೇಳುವುದು ಅಂದರೆ ನೀವು ನಿಮ್ಮ ಜೀವಿತದಲ್ಲಿ ಅಪನಂಬಿಕೆಗೆ ಬಾಗಿಲನ್ನು ತೆರೆಯುವಂಥದ್ದು. ಯು ಆರ್ ಓಪನಿಂಗ್ ದ ಡೋರ್ ಫಾರ್ ದ ಅನ್ಬಿಲೀಫ್, ಡೌಟ್, ಸಂಶಯಕ್ಕೆ ಬಾಗಿಲನ್ನು ತೆರೀತೀರಿ. ಇನ್ನೊಂದು ಸಂಗತಿ, ನಿಮ್ಮ ಜೀವಿತಕ್ಕೆ ಸುಳ್ಳುಗಾರನನ್ನು ನೀವು ಆಹ್ವಾನಿಸ್ತೀರಿ. ಸುಳ್ಳು ನಿಮ್ಮ ಒಳಗಡೆ ಕವಿದಾಗ ನೆಕ್ಸ್ಟ್ ಬರುವಂಥದ್ದು ಏನು ಗೊತ್ತಾ? ಅಲ್ಲಿ ನೆಕ್ಸ್ಟ್ ಆ ವಚನ ಇದೆ. ಆಮೆನ್, ಹಲ್ಲೆಲೂಯಾ. ಆಗ ಸ್ತ್ರೀ ಅವರು ನೋಡಿ, ನೀನು ಏನಾಗ್ತೀಯ? ನಿಮ್ಮ ಕಣ್ಣುಗಳು ಒಳ್ಳೆಯದನ್ನ ಕೆಟ್ಟದನ್ನ ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಅವರ ಕಣ್ಣು, ಅವನು ಹೇಳ್ತಾನೆ, ನಿಮ್ಮ ಕಣ್ಣುಗಳು ತೆರೆಯುವುದು. ನೀವು ದೇವರಂತೆ ಆಗಿ. ಹೌದು, ಅವರು ತೆರೆಯುವಾಗ ದೇವರಂತೆ ಆದದ್ದನ್ನು ನೋಡಿದ್ರ? ಒಂದು ನಿಮಿಷ ಇಲ್ಲಿ ಗಮನಿಸಿ. ಅವರ ಕಣ್ಣು ತೆರೆಯಲ್ಪಟ್ಟಾಗ ಅವರು ದೇವರಂತೆ ಆಗುವಂಥದ್ದನ್ನು ಅವರು ನೋಡಿದ್ರ? ಇಲ್ಲ. ಅವರು ಕಣ್ಣು ತೆರೆಯುವಾಗ ನೋಡಿದ್ದು ಅವರ ನಗ್ನತೆಯನ್ನು, ಅವರ ಬೆಚ್ಚನೆತನವನ್ನು ನೋಡಿದ್ರು. ದುರಾತ್ಮನು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಸುಳ್ಳನ್ನು ತಂದಿರ್ತಾನೆ, ಅಪನಂಬಿಕೆಯನ್ನು ತಂದಿಡ್ತಾನೆ. ದೇವರು ಹೇಳಿದ ಅದೇ ಮಾತನ್ನು ನಿಮ್ಮ ಮುಂದೆ ತಂದಿಡ್ತಾನೆ, ಸುಳ್ಳನ್ನು ನಿಮ್ಮನ್ನು ತಿರುಗಿಸ್ತಾನೆ. ಪ್ರಿಯರ, ಒಂದು ವಿಷಯ ಗಮನಿಸಿ. ಕೇಳುವ ಸ್ವರದ ಮೇಲೆ ನಿಮ್ಮ ಗ್ರಹಿಕೆ ಇರಲಿ. ಎಷ್ಟು ಜನ ಹೇಳ್ತೀರಿ, ಇವತ್ತಿನಿಂದ ನಾನು ಮನುಷ್ಯರ ಸ್ವರವನ್ನು ಕೇಳುವುದಿಲ್ಲ, ಪಕ್ಕದ ಕಮಲಮ್ಮನ ಸ್ವರ ಕೇಳುವುದಿಲ್ಲ? ಹೇಳ್ತಾರೆ. ಒಂದು ವೇಳೆ ನೀವು ಕೇಳಿದ್ರೆ ಭಯವು ನಿಮ್ಮನ್ನು ಆವರಿಸ್ತದೆ, ಸಂಶಯವು ನಿಮ್ಮನ್ನು ಆವರಿಸ್ತದೆ. ದೇವರ ವಚನ ಹೇಳ್ತದೆ, ಸಂಶಯವು ನಿಮ್ಮನ್ನು ಆವರಿಸ್ತದೆ, ಸುಳ್ಳುಗಳು ನಿಮ್ಮನ್ನು ಆವರಿಸ್ತದೆ. ಅದು ಮಾತ್ರವಲ್ಲ, ನಿಮ್ಮ ಜೀವಿತವನ್ನು ನೀವು ನೋಡುವ ರೀತಿಯಲ್ಲಿ ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ನೋಡುವ ನೋಟ ಬದಲಾಗ್ತದೆ, ನೀವು ಯೋಚಿಸುವ ಯೋಚನೆ ಬದಲಾಗ್ತದೆ, ನೀವು ತಿಳಿದುಕೊಳ್ಳುವ ಸಂಗತಿ ಬದಲಾಗ್ತದೆ. ಯಾವಾಗ ಹೇಳೋಣ? ಸುಳ್ಳನ್ನು ಕೇಳುವಾಗ ಅವಳು, ಅಲ್ಲಿ ಗಮನಿಸಿ, ಅವಳು ನೋಡುವ ರೀತಿ ಬದಲಾಯಿತು. ಯಾಕೆ? ಅವಳ ಒಳಗಡೆ ಸಂಶಯವು ಬಂತು, ಅವಳ ಒಳಗಡೆ ಸುಳ್ಳು ಬಂತು, ಅವಳ ಒಳಗಡೆ ಕರ್ತನು ಹೇಳಿದ ಮಾತಿನ ವಿರುದ್ಧವಾದ ಆಲೋಚನೆಯು ಬಂತು. ಇವತ್ತು ಸತ್ಯವೇದದ ವಚನವನ್ನು ಹೊರತುಪಡಿಸಿ ನೀವು ಏನೆಲ್ಲ ಹೊರಗಡೆ ಕೇಳ್ತೀರಾ, ಅದುವೇ ನಮ್ಮ ಜೀವಿತದಲ್ಲಿ ಸಂಗತಿ. ಅವಳು ಆ ವಚನವನ್ನು ಓದಿಸಿದ 6ನೇ ವಚನ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿ. ಒಂದು ನಿಮಿಷ. ಆ ಹಣ್ಣು ಅವಳಿಗೆ ಏನಾಯ್ತಂತೆ? ಉತ್ತಮವಾಗಿಯೂ. ಅದಕ್ಕಿಂತ ಮುಂಚೆ ಅವಳಲ್ಲಿ ಅದೇ ಸ್ಥಳದಲ್ಲಿ ಎದ್ದಿದ್ದವು. ಆದರೆ ಈಗ ಅವಳ ಒಳಗಡೆ ಸಂಶಯ ಬಂದಾಗ ಅವಳ ಕಣ್ಣಿನ ನೋಟವು ಬದಲಾಯಿತು, ಹೃದಯದ ಯೋಚನೆಯು ಬದಲಾಯಿತು, ಅವಳ ಆಯ್ಕೆ ಬದಲಾಯಿತು. ದೇವರು ಹೇಳ್ತಾನೆ, ಅದು ತಿನ್ನಲೇ. ಸಂಶಯ ಬರುವಾಗ, ಸುಳ್ಳನ್ನು ಸ್ವೀಕರಿಸುವಾಗ ನೀವು ನೋಡುವ ರೀತಿ ಬದಲಾಗ್ತದೆ. ಅಪಾಯ. ಇಲ್ಲಿ ಸಭೆಯಲ್ಲಿ ಬರ್ತೀರಿ, ಕೂತ್ಕೊಳ್ತೀರಿ, ಎಲ್ಲ ಪ್ರಾರ್ಥನೆ ನಡೀತದೆ. ಆದರೆ ನಿಮ್ಮ ಒಳಗಡೆ ಸಂಶಯವು, ಸುಳ್ಳಿಗೆ ಅವಕಾಶ ಕೊಟ್ಟರೆ ಇಲ್ಲಿ ನಡೆಯುವಂಥದ್ದೆಲ್ಲ ನೀವು ನೋಡುವ ರೀತಿ ಬದಲಾಗ್ಬಿಡ್ತದೆ. ನೀವು ಹೇಳ್ತೀರಿ, ಅಲ್ಪ ದಾಲಂಚ್, ಅಲ್ಪ ದಾಲಂಚ್. ನೀವು ಈಗ ಹೇಳಿದ್ರೆ
ನೀವು ಆ ಯೋಚನೆಯಲ್ಲಿ ಎಲ್ಲಿ ತನಕ ಇರ್ತೀರಾ, ನೀವು ಸದಾಲ ಇಚ್ಛೆಯ ರೀತಿಯಲ್ಲೇ ಇರ್ತೀರಿ, ಏನಿಲ್ಲದ ರೀತಿಯಲ್ಲಿ ಆಗೋಗ್ತೀರಿ. ಅದಕ್ಕೆ ಹೇಳ್ತಾನೆ, ನಂಬುವುದರಿಂದವೂ ಎಲ್ಲವೂ ಸಾಧ್ಯ. ನಂಬುವುದರಿಂದ ಎಲ್ಲವೂ ಸಾಧ್ಯ. ಕಣ್ಣಿಗೆ ಕಾಣುವ ಮುಖಾಂತರವಾಗಿ ನಂಬುವುದಲ್ಲ, ಕಣ್ಣಿಗೆ ಕಾಣದ ದೇವರನ್ನು ನಾವು ನಂಬುವವರಾಗಿದ್ದೇವೆ. ಹಲ್ಲೆಲೂಯ. ತಿಳ್ಕೊಳ್ಳಿ ಪ್ರಿಯರೇ, ಅಲ್ಲಿ ತನಕ ದೇವರ ಭಯದಲ್ಲಿದ್ದಂಥ ಅವಳು ಸಂಶಯ ಒಳಗಡೆ ಸೇರಿಸಿದ್ಲು, ದುರಾತ್ಮನ ಸುಳ್ಳನ್ನು ಒಳಗೆ ಸೇರಿಸಿದ್ಲು, ಸುಳ್ಳಿಗೆ ಆಹ್ವಾನ, ಡೋರ್ ಓಪನ್ ಮಾಡಿದ್ಲು. ಡೋರ್ ಓಪನ್ ಮಾಡಿದ ಕೂಡಲೇ ಅವಳಿಗೆ ಏನಾಯ್ತು? ಅವಳ ಆಲೋಚನೆ ಹೇಳೋಣ, ಅವಳು ನೋಡುವ ರೀತಿ, ಕಣ್ಣಿನ ನೋಟ ಬದಲಾಯಿತು, ರಮ್ಯವಾಗಿ ಕಾಣ್ತಾ ಇತ್ತು. ನೆಕ್ಸ್ಟ್ ಏನ್ ಮಾಡಿದ್ಲು? ಅದರ ನೆಕ್ಸ್ಟ್ ಚಾಯ್ಸ್, ಕಣ್ಣಿನ ನೋಟ ಬದಲಾಯಿತು. ಈಗ ಕಣ್ಣಿನ ನೋಟ ಬದಲಾಗಿ ನೆಕ್ಸ್ಟ್ ಏನಾಯ್ತು? ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ನೆಕ್ಸ್ಟ್ ಅದನ್ನು ತೆಗೆದುಕೊಂಡು ಚಾಯ್ಸ್ ಹೇಳೋಣ. ಅವಳ ಆಯ್ಕೆ ಬದಲಾಯಿತು. ತಿನ್ನಬಾರದು ಅಂತ ಹೇಳಿದ ಸಂಗತಿಯನ್ನ ಅವಳು ಸುಳ್ಳನ್ನ ಆಹ್ವಾನಿಸುವಾಗ ಅವಳು ಅದನ್ನ ಏನ್ ಮಾಡಿದ್ಲು? ತಿಂದ್ಲು. ಅವಳ ಆಯ್ಕೆ ಬದಲಾಯಿತು. ತಿನ್ನಬಾರದು, ತಿನ್ನಬಹುದು, ತಿನ್ನಬಾರದು. ಸುಳ್ಳನ್ನ ನಾವು ಆಹ್ವಾನಿಸುವಾಗ ಅವಳ ಚಾಯ್ಸ್ ಬದಲಾಯಿತು. ನೋಡುವ ರೀತಿ ಬದಲಾಯಿತು. ಅವಳ ಆಯ್ಕೆ ಬದಲಾಯಿತು. ಅವಳ ಮನೋಸ್ಥಿತಿ ಬದಲಾಯಿತು. ಇದರ ನಿಮಿತ್ತವಾಗಿ ಸುಳ್ಳು ಅವಳನ್ನ ಪಾಪದಲ್ಲಿ ಬೆಳೆಸಿತು. ಹಲ್ಲೆಲೂಯಾ. ಇದಕ್ಕೆ ಹೇಳ್ತಾನೆ, ದೇವರಿಂದ ನಿಮ್ಮನ್ನ ದೂರಕ್ಕೆ ಕೊಂಡೋಗುವುದು ದುರಾತ್ಮನು ಬಹಳ ದೊಡ್ಡ ವಿಕೃತ ರೂಪದಲ್ಲಿ ಬಂದು ಭಯಪಡಿಸಿ ಅಲ್ಲ, ಸುಂದರವಾದ ಮಾತುಗಳಿಂದ. ಯಾವ ಮಾತುಗಳಿಂದ? ದೇವರು ಪೂರ ಬಂದಿರಲಿಲ್ಲ, ಪೂರ ಸರಿ ಆಂಡ. ಆದರೆ ಹೇಳೋಣ, ಈ ಆದರೆ ಅಂತ ಯಾರ ಬಾಯಿಂದ ನಾನು ಕೇಳ್ತೇನೋ ಅವರ ಮಾತನ್ನು ನಾನು ಕೇಳೋದಿಲ್ಲ. ಎಲ್ಲರೂ ಹೇಳ್ತಾರೆ ಎಲ್ಲ ಸರಿ ಪಾಸ್ಟರ್, ಆದರೆ ಹೇಳೋಣ, ಈ ಆದರೆ ಹೇಳುವಂಥದ್ದು ನನಗೆ ರಿಜೆಕ್ಟ್ ಮಾಡ್ತಾನೆ. ಎಲ್ಲ ಒಳ್ಳೆಯದೇ, ಆದರೆ ಹೇಳೋಣ, ಯೇಸು ಕ್ರಿಸ್ತನ ವಾಕ್ಯದಲ್ಲಿ, ಆತನ ಬಾಯಿಯಲ್ಲಿ ಆದರೆ ಹೇಳುವಂಥದ್ದು ಇಲ್ಲವೇ ಇಲ್ಲ. ಸತ್ಯವೇದದ ಡಿಕ್ಷನರಿಯಲ್ಲಿ ಆದರೆ ಇಲ್ಲ, ಎಲ್ಲವೂ ಆಗುತ್ತದೆ. ನಂಬುವವನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳ್ತದೆ. ಎಷ್ಟು ಚೆನ್ನಾಗಿ ಹೇಳ್ತೀರಿ. ಇನ್ನು ಮುಂದಕ್ಕೆ ಪಕ್ಕದ ಮನೆಯ ಕಂಪೌಂಡ್ ವಾಲಿಗೆ ಹೋಗಿ ಕಿವಿಯನ್ನು ಕೊಡುವುದನ್ನು ಸ್ಟಾಪ್ ಮಾಡಿ. ಹಲ್ಲೆಲೂಯಾ. ಟಿವಿಯ ಸ್ವರವನ್ನು ಕೇಳುವುದನ್ನು ಸ್ಟಾಪ್ ಮಾಡಿ. ಹಲ್ಲೆಲೂಯಾ. ನಿಮ್ಮ ಕಿವಿಯು ದೇವರ ವಚನಕ್ಕೆ ಮಾತ್ರ ತೆರೆದಿರಲಿ. ಯಾವಾಗ ಟಿವಿಯ ಸ್ವರಕ್ಕೆ ಕೇಳ್ತೀರಾ, ಯಾವಾಗ ಪಕ್ಕದ ಮನೆಯ ಸ್ವರಕ್ಕೆ ಕೇಳ್ತೀರಾ, ಆಗ ನಿಮ್ಮ ಒಳಗಡೆ ಸಂಶಯವು ಕವಿತದೆ. ಸುಳ್ಳುಗಳು ನಿಮ್ಮ ಒಳಗಡೆ ಪ್ರವೇಶಿಸದೆ, ಸುಳ್ಳು ಬಂದಾಗ ನೀವು ನಿಮ್ಮ ಬೀಳುವಿಕೆಗೆ ಕಾರಣವೇ ಅದಾಗಿರ್ತದೆ. ಕಾರಣ ನಿಮ್ಮ ನೋಡುವ ನೋಟ ಬದಲಾಗ್ತದೆ. ಹೇಳೋಣ, ನೋಡುವ ನೋಟ. ಸುಳ್ಳಿನ ಮುಖಾಂತರ ಏನಾಗ್ತದೆ? ನಂಬಿಕೆಯಿಂದ ನೋಡುವ ಮನುಷ್ಯ ಸಂಶಯದಿಂದ ನೋಡ್ತಾನೆ. ಅಲ್ಲಿ ಅದ್ಭುತ ಆಗಿದೆ. ಕೆಲವರು ಹೇಳ್ತಾರೆ, ಅನ್ಯರ ಹತ್ರ ಕೇಳಿದರೆ ಹೇಳ್ತಾರೆ, ಅಲ್ಲಿ ಅವರಿಗೆ ಹೀಲಿಂಗ್ ಇಲ್ಲ, ಅದೆಲ್ಲ ಸುಳ್ಳು. ಅವರು ಯಾರೋ ರೋಗಿಗಳನ್ನು ಮೊದಲೇ ಪ್ಲ್ಯಾನ್ ಮಾಡಿ ಅಲ್ಲಿ ಮಾತನಾಡಿ ಎಲ್ಲ ಅವರನ್ನು ತಂದು ಅಲ್ಲಿ ಕೂಡಿರಿಸಿದ್ದಾರೆ. ಹೇಳೋಣ, ಇದು ಲೋಕದ ಜ್ಞಾನ, ಉಚ್ಚತನವಾದ ಜ್ಞಾನ. ಆದರೆ ದೇವರ ಜ್ಞಾನ ಅದು ಪರಲೋಕದ ಜ್ಞಾನ, ಅದು ಯೇಸುವಿನ ಜ್ಞಾನ. ಹಲ್ಲೆಲೂಯಾ. ಲೋಕವು ಹೇಳುವಂಥದ್ದಲ್ಲ, ದೇವರ ವಾಕ್ಯವು ಹೇಳುವಂಥದ್ದೇ. ಲೋಕದ ಸ್ಥಿತಿಯಲ್ಲಿ ನಿಮಗೆ ಇರ್ಬೋದು, ಹೇಳೋಣ, ಅದು ನಾನಲ್ಲ. ದೇವರ ವಾಕ್ಯದಿಂದ ನಾನೇನಾಗಿದ್ದೇನೆ ಅದುವೇ ನಾನಾಗಿದ್ದೇನೆ. ಅದುವೇ ನನ್ನ ಜೀವಿತದ ಭವಿಷ್ಯವಾಗಿದೆ.
ಅದುವೇ ನನ್ನ ಜೀವವಾಗಿದೆ. ಎಷ್ಟು ಜನ ಹೇಳ್ತೀರಿ, ಇವತ್ತಿನಿಂದ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಹೇಳೋಣ, ಯಾರ ಮಾತನ್ನು, ನನ್ನ ತಂದೆ ತಾಯಿ ಅಥವಾ ನಾನು ಹೇಳ್ತಾ ಇರೋ ಮಾತು ಗಮನಿಸಿ, ಇಲ್ಲಿ ವೀಕ್ಷಕರು ಗಮನಿಸ್ತಾ ಇದ್ದೀರಿ. ನಾನು ಹೇಳ್ತಾ ಇರುವಂಥದ್ದು ತಂದೆ ತಾಯಿಯ ಮಾತುಗಳನ್ನು ಸನ್ಮಾನಿಸಿ ಅದರ ಬಗ್ಗೆ ಕೇಳ್ತಾ ಇಲ್ಲ. ಸುಳ್ಳನ್ನು ಯಾರೆಲ್ಲ ಪ್ರಚೋದಿಸ್ತಾರೋ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಏನನ್ನ ಹೇಳ್ತಾರೋ, ಭಯದ ಸಂಗತಿಗಳನ್ನು ನನ್ನ ಹತ್ತಿರ ತರ್ತಾರೋ, ಆ ಮಾತನ್ನು ನಾನು ತಿರಸ್ಕರಿಸ್ತೇನೆ. ದೇವರ ವಚನವನ್ನು ಯಾರು ನನ್ನ ಬಳಿಗೆ ತರ್ತಾರೋ ಆ ಮಾತನ್ನು ನಾನು ಕೇಳ್ತೇನೆ. ಇವತ್ತು ಆ ದಿವಸದಲ್ಲಿ ಯೇಸು ಜೀವಿಸ್ತಾ ಇದ್ದ. ಇವತ್ತು ಲೋಕದಲ್ಲಿ ದೇವರು ಆತ್ಮಸ್ವರೂಪನಾಗಿ ಜೀವಿಸ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಆ ಆತ್ಮನು ದೇವ ಸೇವಕರ ಮುಖಾಂತರ ಮಾತನಾಡ್ತಾನೆ, ಪ್ರವಾದಿಗಳ ಮುಖಾಂತರ ಮಾತನಾಡ್ತಾನೆ, ಸುವಾರ್ತೆಗಳ ಮುಖಾಂತರ ಮಾತನಾಡ್ತಾನೆ, 5 ಫೋಲ್ಡ್ ಮಿನಿಸ್ಟ್ರಿಗಳ ಮುಖಾಂತರವಾಗಿ ದೇವರು ಮಾತನಾಡ್ತಾನೆ. ಯಾರೆಲ್ಲ ಕಿವಿಗೊಡ್ತಾರೋ ಅವರ ಸಂಗಡ ದೇವರು ಪ್ರತಿನಿತ್ಯ ಮಾತನಾಡ್ತಾ ಇದ್ದಾನೆ. ಕಿವಿಯುಳ್ಳವನು ಕೇಳಲಿ. ಆಮೆನ್. ಯಾರು ಸ್ವರಕ್ಕೆ ಹೇಳೋಣ, ಇವತ್ತಿನಿಂದ ನನ್ನ ಸ್ವರ, ನಾನು ಕೇಳುವ ಸ್ವರ ಅದು ಟಿವಿಯ ಸ್ವರವಲ್ಲ, ಅದು ಡಾಕ್ಟರ್ ಸ್ವರವಲ್ಲ, ಅದು ಪಕ್ಕದ ಮನೆಯಲ್ಲಿ ಎದರಿ ಭಯಪಡಿಸಿ ನನಗೆ ಬಂದು ಹೇಳುವ ಸ್ವರವಲ್ಲ, ಕೆಲಸ ಇಲ್ಲ ಎಲ್ಲ ಲೋಕದಲ್ಲಿ ಬಿದ್ದು ಹೋಗಿದೆ ಹೇಳುವ ಸ್ವರವಲ್ಲ, ಬರಗಾಲದಲ್ಲಿಯೂ ಸಮೃದ್ಧಿಯನ್ನು ಕೊಡುವ ಸ್ವರವನ್ನು ಕೇಳ್ತೇನೆ. ಹೇಳುವ, ಬರಗಾಲದಲ್ಲಿಯೂ ಸಮೃದ್ಧಿಯನ್ನು ಕೇಳುವ ಸ್ವರ ಇದು ನನ್ನ ಸ್ವರವ, ನಾನು ಕೇಳುವ ಸ್ವರವಾಗಿದೆ. ಹಲ್ಲೆಲೂಯಾ. ಮರಣದ ಮಧ್ಯದಿಂದ ಆರೋಗ್ಯವನ್ನು ಕರೆಯುವ ಸ್ವರವನ್ನು ನಾನು ಕೇಳ್ತೇನೆ. ಆಮೆನ್. ಕೊರತೆಯ ಮಧ್ಯದಲ್ಲಿ ಸಮೃದ್ಧಿಯನ್ನು ತರುವಂಥ ಸ್ವರವನ್ನು ನಾನು ಕೇಳ್ತೇನೆ. ಅದು ಬೇರೆ ಯಾರ ಸ್ವರ ಅಲ್ಲ, ಅದು ಯೇಸುವಿನ ಸ್ವರವಾಗಿದೆ. ಎಲ್ಲ ವೇದನೆಗಳು. ಆಮೆನ್. ಹಲ್ಲೆಲೂಯಾ.